Good morning everyone. This is Girisha, Assistant Professor, Government First Grade College, Badavnalli. In the last class, we discussed the meaning, definition and feature of financial services. Let us, in this class, we are going to discussing the importance of financial services. ಸೊ ಕಳೆದ ತರಗತಿಯಲ್ಲಿ ನಾವು ಫೈನಾನ್ಷಿಯಲ್ ಸರ್ವಿಸಸ್ನ ಮೀನಿಂಗ್, ಡೆಫಿನೇಷನ್ ಮತ್ತು ಫೀಚರ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್ ಅಂದರೆ ಒಂದು ಫೈನಾನ್ಷಿಯಲ್ ಸರ್ವಿಸಸ್ನ ಒಂದು ಮಹತ್ವ ಏನು ಅನ್ನೋದ್ರ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ಸೊ ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್. ಸೊ ಫಸ್ಟ್ ಒನ್, ಎಕನಾಮಿಕ್ ಗ್ರೋತ್. So economic growth is the first and foremost importance of financial services. Financial service industry mobilize the savings of the people and channelize them into productive investment by providing various services to the people. In the last class, we already discussed and we know the meaning of financial services. What is that? Financial services means the activity which convert the savings into investment. So financial services ಏನು ಮಾಡುತ್ತಪ್ಪ ಅಂದರೆ ಪಬ್ಲಿಕಲ್ಲಿರೋ ಒಂದು ಸೇವಿಂಗ್ಸ್ನ ಇನ್ವೆಸ್ಟ್ಮೆಂಟ್ ಆಗಿ ಕನ್ವರ್ಟ್ ಮಾಡುವಂಥ ಒಂದು ಕೆಲಸವನ್ನು ಫೈನಾನ್ಷಿಯಲ್ ಸರ್ವಿಸಸ್ ಇಂಡಸ್ಟ್ರಿಗಳು ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳು ಮಾಡ್ತವೆ ಅಂತ. ಸೊ ಅದರಿಂದ ಎಕನಾಮಿಕ್ ಗ್ರೋತ್ ಆಗುತ್ತೆ ಅಂತ. ಸೊ ಎಕನಾಮಿಕ್ ಗ್ರೋತ್ with the help of financial services, the country economy will be developed. ಸೊ ಕಂಟ್ರಿ, ಒಂದು ದೇಶದ ಅರ್ಥವ್ಯವಸ್ಥೆಯು ಕೂಡ ಒಂದು ಫೈನಾನ್ಷಿಯಲ್ ಸರ್ವಿಸ್ನ ಒಂದು ಇಂಪಾರ್ಟೆನ್ಸಿಂದ ಅದೇನಾಗುತ್ತೆ, ನಮಗೆ ಗ್ರೋತ್ ಆಗುತ್ತೆ ಅಂತ. ಸೊ ಇಲ್ಲೇನು ಮಾಡ್ತವೆ, ಇಟ್ ಕನ್ವರ್ಟ್ಸ್ ದ ಸೇವಿಂಗ್ಸ್ ಇಂಟ ಇನ್ವೆಸ್ಟ್ಮೆಂಟ್. ಸೊ ಫೈನಾನ್ಷಿಯಲ್ ಸರ್ವಿಸಸ್ಗಳು ಪಬ್ಲಿಕ್ಸಿಂದ ಸೇವಿಂಗ್ಸ್ನ ಇನ್ವೆಸ್ಟ್ಮೆಂಟಾಗಿ ಕನ್ವರ್ಟ್ ಮಾಡ್ತವೆ. ಸೊ ಇನ್ವೆಸ್ಟ್ಮೆಂಟ್ ನಮಗೆ ಸಿಗ್ತಿದೆ ಅಂತಂದರೆ ದೇಶದ ಒಂದು ಏನು ಕೈಗಾರಿಕೆಗಳಾಗಿರ್ಬೋದು, ಸರ್ವಿಸ್ ಇಂಡಸ್ಟ್ರಿಗಳಾಗಿರ್ಬೋದು, ಅಥವಾ ಒಂದು ಅಗ್ರಿಕಲ್ಚರ್ ಬೇಸ್ ಆರ್ಗನೈಸೇಷನ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ನಮಗೇನಾಗುತ್ತೆ, ಒಂದು ಇನ್ವೆಸ್ಟ್ಮೆಂಟ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಎಸ್ಟಾಬ್ಲಿಷ್ಮೆಂಟ್ಗೆ. ಸೊ ಹಾಗಾಗಿ ಆ ಇನ್ವೆಸ್ಟ್ಮೆಂಟ್ ಸಿಗ್ತಾ ಇದೆ ಅಂತಂದರೆ ಆ ದೇಶದಲ್ಲಿ ಒಂದು ಕೈಗಾರಿಕೆಗಳು ಡೆವಲಪ್ಮೆಂಟ್ ಆಗ್ತವೆ. ಸೊ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಆಗುತ್ತೆ, ಅದೇ ರೀತಿ ಸರ್ವಿಸ್ ಸೆಕ್ಟರ್ ಕೂಡ ಡೆವಲಪ್ಮೆಂಟ್ ಆಗುತ್ತೆ. ಸೊ ಇವೆಲ್ಲ ಡೆವಲಪ್ಮೆಂಟ್ ಆಗ್ತದೆ ಅಂತಂದರೆ ಪಬ್ಲಿಕ್ಸ್ಗೆ ಒಂದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಸಿಗುತ್ತೆ. ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಸಿಗ್ತಾ ಇದೆ ಅಂತಂದರೆ ಏನಾಗುತ್ತೆ, ಇನ್ಕಮ್ ಜನ್ರೇಷನ್ ಆಗುತ್ತೆ. ಸೊ ಇನ್ಕಮ್ ಜನ್ರೇಷನ್ ಆಗ್ತಿದೆ ಅಂದರೆ ಅವ್ರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗುತ್ತೆ. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗುತ್ತೆ ಅಂದರೆ ಕಂಟ್ರಿ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ. ಸೊ ಹಾಗಾಗಿ ಒಂದು ಅರ್ಥವ್ಯವಸ್ಥೆ ಒಂದು ಅಭಿವೃದ್ಧಿ ಪಥದಲ್ಲಿ ತಗೊಂಡೋಗ್ಬೇಕಂತಂದರೆ ಸೊ ಫೈನಾನ್ಷಿಯಲ್ ಸರ್ವಿಸಸ್ ಅನ್ನೋದು ಭಾಳ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ. ನೆಕ್ಸ್ಟ್ ಒನ್, ಪ್ರಮೋಷನ್ ಆಫ್ ಸೇವಿಂಗ್ಸ್. ಸೊ ಸೇವಿಂಗ್ಸ್ ಅಂತಂದರೆ ನಾವು ಆಲ್ರೆಡಿ ತಿಳ್ಕೊಂಡಿದ್ವಿ. ಸೇವಿಂಗ್ಸ್ ಈಸ್ ಎ ಪೋರ್ಷನ್ ಆಫ್ ಇನ್ಕಮ್ ಆಫ್ ದ ಪೀಪಲ್. ಸೊ ಯಾರೊಬ್ಬ ವ್ಯಕ್ತಿಯ ಒಂದು ಆದಾಯದ ಒಂದು ಭಾಗವನ್ನು ನಾವು ಸೇವಿಂಗ್ಸ್ ಅಂತ ಹೇಳ್ತೀವಿ. ಸೊ ಪಬ್ಲಿಕ್ಸ್ ಸೇವಿಂಗ್ಸ್ನ ಹೆಚ್ಚು ಮಾಡಿದಷ್ಟು ಕೂಡ ಏನಾಗುತ್ತೆ, ಅದು ಇನ್ವೆಸ್ಟ್ಮೆಂಟ್ ಆಗಿ ಕನ್ವರ್ಷನ್ ಆಗುತ್ತೆ ಅಂತ. ಸೊ ಎಲ್ಲರೂ ಕೂಡ ಬಂದಂಥ ಆದಾಯನ ಎಲ್ಲರೂ ಕೂಡ ತನ್ನ ಖರ್ಚಿಗೆ ಬಳಸೋದ್ರಿಂದ ನಮಗೆ ಇನ್ವೆಸ್ಟ್ಮೆಂಟ್ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ದಟ್ ಮೀನ್ಸ್ ಲ್ಯಾಕ್ ಆಫ್ ಕ್ಯಾಪಿಟಲ್ನ ನಾವು ಫೇಸ್ ಮಾಡಬೇಕಾಗತ್ತೆ ಅಂತ. ನಮಗೆ ಕ್ಯಾಪಿಟಲ್ ಅವೈಲಬಿಲಿಟಿ ಇಲ್ಲ ಅಂತಂದರೆ ನಾವು ಏನು ಮಾಡಲಿಕ್ಕಾಗಲ್ಲ, ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕಾಗಲ್ಲ. ಇನ್ವೆಸ್ಟ್ಮೆಂಟ್ ಇನ್ ದಿ ಸೆನ್ಸ್, ಈಗ ನಾವು ಯಾವುದೋ ಒಂದು ಇಂಡಸ್ಟ್ರಿಗಳನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು, ಯಾವುದೇ ಒಂದು ಆರ್ಗನೈಸೇಷನ್ನ ಬಿಲ್ಡ್ ಮಾಡಬೇಕು, ಒಂದು ಎಸ್ಟಾಬ್ಲಿಷ್ಮೆಂಟ್ ಫಾರ್ಮೇಷನ್ ಮಾಡಬೇಕು ಅಂತ ನಮ್ಗೆ ಏನು ಬೇಕು, ಮೇನು ಕ್ಯಾಪಿಟಲ್ ಬೇಕು. ಸೊ ಈ ಕ್ಯಾಪಿಟಲ್ ಎಲ್ಲಿಂದ ಬರುತ್ತೆ ಅಂತಂದರೆ ಪಬ್ಲಿಕ್ಸ್ನ ಸೇವಿಂಗ್ಸಿಂದ ಬರುತ್ತೆ ಅಂತ. ಸೊ ಅದೇ ಹೇಳ್ತಾರೆ, ಫೈನಾನ್ಷಿಯಲ್ ಸರ್ವಿಸ್ ಇಂಡಸ್ಟ್ರಿ ಪ್ರಮೋಟ್ಸ್ ಸೇವಿಂಗ್ಸ್ ಇನ್ ದ ಕಂಟ್ರಿ ಬೈ ಪ್ರೊವೈಡಿಂಗ್ ಟ್ರಾನ್ಸ್ಫಾರ್ಮೇಷನ್ ಸರ್ವಿಸಸ್. ಸೊ ಟ್ರಾನ್ಸ್ಫಾರ್ಮೇಷನ್ ಸರ್ವಿಸಸ್ ಇನ್ ದ ಸೆನ್ಸ್ ಇಟ್ಸ್ ಕನ್ವರ್ಟ್ಸ್ ಸೇವಿಂಗ್ಸ್ ಇಂಟು ಇನ್ವೆಸ್ಟ್ಮೆಂಟ್. ಲೈಕ್ ಈಗ ನಮ್ಮಲ್ಲಿ ಕಮರ್ಷಿಯಲ್ ಬ್ಯಾಂಕ್ಸ್ಗಳಿದ್ದಾವೆ. ಕಮರ್ಷಿಯಲ್ ಬ್ಯಾಂಕ್ಸ್ಗಳು ಏನು ಮಾಡುತ್ತೆ, ಪಬ್ಲಿಕ್ಸಿಂದ ಸೇವಿಂಗ್ಸ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಇನ್ ದ ಫಾರ್ಮ್ ಆಫ್ ಡಿಪಾಸಿಟ್. ಸೊ ಡಿಪಾಸಿಟ್ನ ಅಕ್ಸೆಪ್ಟ್ ಮಾಡಿ ಅದನ್ನೇನು ಮಾಡುತ್ತೆ, ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ರೀತಿಯಲ್ಲಿ ಏನು ಮಾಡುತ್ತೆ, ಪಬ್ಲಿಕ್ಸ್ಗೆ ಆಫರ್ ಮಾಡುತ್ತೆ ಅಂತ. ಸೊ ಹಾಗಾಗಿ ಇಲ್ಲಿ ನಮಗೆ ಸೇವಿಂಗ್ಸ್ ಏನಾಯಿತು, ಇನ್ವೆಸ್ಟ್ಮೆಂಟ್ ಆಗಿ ಕನ್ವರ್ಷನ್ ಆಯಿತು ಅಂತ. ಸೊ ಈ ಕನ್ವರ್ಷನ್ ಆಗೋದ್ರಿಂದ ಏನಾಗುತ್ತೆ, ನಮಗೆ ಕ್ಯಾಪಿಟಲ್ ಪ್ರಾಬ್ಲಮ್ ನಮಗೆ ಆಗೋದಿಲ್ಲ ಅಂತ. ಸೊ ಹಾಗಾಗಿ ಸೊ ಫೈನಾನ್ಷಿಯಲ್ ಸರ್ವಿಸಸ್ಸು ನಮಗೆ ತುಂಬ ಇಂಪಾರ್ಟೆಂಟು. ಯಾಕಂದರೆ ಇವ್ಸ್ ಏನು ಮಾಡ್ತೇವೆ, ಸೇವಿಂಗ್ಸ್ನ ಪ್ರಮೋಷನ್ ಮಾಡ್ತೇವೆ. ಸೊ ಪ್ರಮೋಷನ್ ಇನ್ ದ ಸೆನ್ಸ್ ಏನು, ಇಟ್ ಪ್ರೊವೈಡ್ ಎ ಪ್ರಾಫಿಟಬಲ್ ರಿಟರ್ನ್ಸ್ ಟು ದ ಫೀಸಿಬಲ್ ರಿಟರ್ನ್ಸ್ ಟು ದ ಸೇವರ್ಸ್. ಸೊ ಅವ್ರು ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅಥವಾ ಅವ್ರು ಏನು ಸೇವ್ ಮಾಡಿರ್ತಾರೆ ಅವ್ರಿಗೆ ಒಂದು ಒಳ್ಳೆ ರೇಟ್ ಆಫ್ ರಿಟರ್ನ್ನ ಕೊಡೋದ್ರ ಮೂಲಕ ಅವರಲ್ಲಿ ಏನು ಮಾಡುತ್ತೆ, ಒಂದು ಉಳಿತಾಯ ಮನೋಭಾವನ ಇಂಪ್ರೂವ್ಮೆಂಟ್ ಮಾಡುತ್ತೆ, ಉಳಿತಾಯ ಮನೋಭಾವನ ಹೆಚ್ಚಿಸುತ್ತೆ ಅನ್ನೋದು ನಾವಿಲ್ಲಿ ಕಾಣ್ಬೋದಾಗಿದೆ ಅಂತ. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಕ್ಯಾಪಿಟಲ್ ಫಾರ್ಮೇಷನ್. ಸೊ ನಾನು ಆಲ್ರೆಡಿ ಹೇಳಿದೆ ಈ ಪಾಯಿಂಟ್ನ. ಸೊ ಕ್ಯಾಪಿಟಲ್ ಫಾರ್ಮೇಷನ್ ಇನ್ ಸೆನ್ಸ್ ದ ಫೈನಾನ್ಷಿಯಲ್ ಸರ್ವಿಸ್ ಇಂಡಸ್ಟ್ರಿ ಫೆಸಿಲಿಟೇಟ್ಸ್ ದ ಕ್ಯಾಪಿಟಲ್ ಫಾರ್ಮೇಷನ್ ಬೈ ರೆಂಡರಿಂಗ್ ವೇರಿಯಸ್ ಕ್ಯಾಪಿಟಲ್ ಮಾರ್ಕೆಟ್ ಇಂಟರ್ಮೀಡಿಯರಿ ಸರ್ವಿಸಸ್. ಸೊ ಇಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳು ಏನು ಮಾಡುತ್ತೆ, ವೇರಿಯಸ್ ಕ್ಯಾಪಿಟಲ್ ಮಾರ್ಕೆಟ್ ಸರ್ವಿಸಸ್ನ ಪ್ರೊವೈಡ್ ಮಾಡುತ್ತೆ, ಕ್ಯಾಪಿಟಲ್ ಮಾರ್ಕೆಟ್ ಇಂಟರ್ಮೀಡಿಯರಿ ಸರ್ವಿಸಸ್ನ ಪ್ರೊವೈಡ್ ಮಾಡುತ್ತೆ ಅಂತ. ಅಂದರೆ ಇಲ್ಲಿ ನಮಗೆ ಕ್ಯಾಪಿಟಲ್ ಮಾರ್ಕೆಟ್ ಅಂತಂದರೆ ನಮಗೆ ಗೊತ್ತಿದೆ, ಈಕ್ವಿಟಿ ಶೇರ್ಸ್ ಆಗಿರ್ಬೋದು, ಡಿಬೆಂಚರ್ಸ್ ಆಗಿರ್ಬೋದು, ಪ್ರಿಫರೆನ್ಸ್ ಶೇರ್ಸ್ ಆಗಿರ್ಬೋದು, ಬಾಂಡ್ಸ್ಗಳನ್ನು ನಾವು ಈಸಿಯಾಗಿ ಪರ್ಚೇಸ್ ಮಾಡೋದಿಲ್ಲಪ್ಪ ಅಂದರೆ ನಾವು ಕ್ಯಾಪಿಟಲ್ ಮಾರ್ಕೆಟಲ್ಲಿ
ಪರ್ಚೇಸ್ ಮಾಡ್ತೀವಿ ಅಂತ. ಸೊ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನು ಮಾಡುತ್ತೆ ಅಂತಂದರೆ ಕ್ಯಾಪಿಟಲ್ನ ಮೊಬಿಲೈಸ್ ಮಾಡುತ್ತೆ. ಅಂದರೆ ಪಬ್ಲಿಕ್ಸ್ ಇಂದಿಗೆ ನಮಗೆ ಒಂದು ಕೋಟಿ ಇನ್ವೆಸ್ಟ್ಮೆಂಟ್ ಬೇಕು ಅಂತಂದರೆ ನಾವು ಒಬ್ಬ ವ್ಯಕ್ತಿಯಿಂದ ಕಲೆಕ್ಟ್ ಮಾಡಲಿಕ್ಕೆ ಅದು ಕಷ್ಟ ಸಾಧ್ಯ ಆಗ್ಬೋದು. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಪಬ್ಲಿಕ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡೋದ್ರಿಂದ ನಾವೇನು ಮಾಡ್ತೀವಿ, ಆ ಕ್ಯಾಪಿಟಲ್ನ ಈಸಿಯಾಗಿ ಫಾರ್ಮೇಷನ್ ಮಾಡ್ತೀವಿ. ಅಂದರೆ ಪಬ್ಲಿಕ್ಸಿಂದ ಸ್ಮಾಲ್ ಅಮೌಂಟ್ನ ನಾವು ಕಲೆಕ್ಟ್ ಮಾಡೋದ್ರ ಮೂಲಕ ನಮಗೇನಾಗುತ್ತೆ, ಯೂಜ್ ಕ್ಯಾಪಿಟಲ್ ಅಮೌಂಟು ಕವರ್ ಆಗುತ್ತೆ, ಯೂಜ್ ಕ್ಯಾಪಿಟಲ್ ನಮಗೆ ಫಾರ್ಮೇಷನ್ ಆಗುತ್ತೆ ಅಂತ. ಸೊ ಇದರಿಂದ ನಾವೇನು ಮಾಡ್ತೀವಿ, ಇಂಡಸ್ಟ್ರಿಗಳನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡೋದಾಗಿರ್ಬೋದು, ಮತ್ತು ಯಾವ ಸರ್ವಿಸ್ ಆರ್ಗನೈಸೇಷನ್ ಎಸ್ಟಾಬ್ಲಿಷ್ಮೆಂಟ್ ಮಾಡೋದಾಗಿರ್ಬೋದು, ಅಥವಾ ನಮ್ಮ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗೋದಾಗಿರ್ಬೋದು, ಸೊ ಮತ್ತು ಅಥವಾ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟಿಗಳನ್ನು ಮಾಡೋದಾಗಿರ್ಬೋದು. ಸೊ ಇವೆಲ್ಲವೂ ಕೂಡ ನಮಗೇನಾಗುತ್ತೆ, ಈ ಕ್ಯಾಪಿಟಲ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಂಥ ಒಂದು ಕ್ಯಾಪಿಟಲ್ನ ಫಾರ್ಮೇಷನ್ ಮಾಡಲಿಕ್ಕೆ ಫೈನಾನ್ಷಿಯಲ್ ಸರ್ವಿಸಸ್ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಲೈಕ್ ಈಗ ನಮಗೆ LIC ಇರ್ಬೋದು, ಈಗ ನಾವು ಇನ್ಶೂರೆನ್ಸ್ ಆರ್ಗನೈಸೇಷನ್ಸ್ ಆಗಿರ್ಬೋದು, ಇನ್ಶೂರೆನ್ಸ್ ಕಂಪ್ನಿಗಳಾಗಿರ್ಬೋದು, ಇವ್ರು ಏನು ಮಾಡ್ತಾರೆ, ಪ್ರೀಮಿಯಮ್ ಅಂತ ನಮ್ಮ ಹತ್ರ ಅಮೌಂಟ್ನ ಕಟ್ಟಿಸ್ಕೊತಾರೆ. ಸೊ ಈ ಪ್ರೀಮಿಯಮ್ ಎಲ್ಲ ಎಲ್ಲೋಗುತ್ತೆ, ಯಾವುದೋ ಒಂದು ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದೇ ರೀತಿ ಒಂದು ಕಮರ್ಷಿಯಲ್ ಬ್ಯಾಂಕ್ಸ್ಗಳಿದ್ದಾವೆ, ಇವು ಪಬ್ಲಿಕ್ಸಿಂದ ಸೇವಿಂಗ್ಸ್ನ ತೊಗೊಳ್ತವೆ. ಸೊ ಸೇವಿಂಗ್ಸ್ನ ಡಿಪಾಸಿಟ್ನ ಅಕ್ಸೆಪ್ಟ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಅದನ್ನ ಯಾರು ಮಾಡ್ತಾರೆ, ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಫಾರ್ಮಲ್ಲಿ ಬೇರೊಬ್ಬ ವ್ಯಕ್ತಿಗೆ ಲೆಂಡ್ ಮಾಡ್ತವೆ. ಸೊ ಇದರಿಂದ ಏನಾಗುತ್ತೆ, ನಮಗೆ ಕ್ಯಾಪಿಟಲ್ ಫಾರ್ಮೇಷನ್ ಆಗುತ್ತೆ ಅಂತ. ಸೊ ಕ್ಯಾಪಿಟಲ್ ಫಾರ್ಮೇಷನ್ ಆಗ್ತಿದೆ ಅಂತ ನಮಗೆ ಈಸಿಯಾಗಿ ಬೇರೆ ಫರ್ದರ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟೀಸ್, ಡಿಸ್ಟ್ರಿಬ್ಯೂಷನ್ ಆ್ಯಕ್ಟಿವಿಟೀಸ್ಗಳೆಲ್ಲ ಪರ್ಫಾರ್ಮ್ ಮಾಡಲಿಕ್ಕೆ ಅಥವಾ ಕಂಪ್ಲೀಷನ್ ಮಾಡಲಿಕ್ಕೆ ನಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಇಂಪಾರ್ಟೆನ್ಸ್, ಫೈನಾನ್ಷಿಯಲ್ ಇಂಟರ್ಮಿಡಿಯೇಷನ್. ಸೊ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆ್ಯಕ್ಟ್ ಆಸ್ mediator ಆರ್ ಮಿಡಲ್ಮೆನ್ ಬಿಟ್ವೀನ್ ದ ಲೆಂಡರ್ ಆ್ಯಂಡ್ ಬಾರೋವರ್. ಸೊ ಇಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನು ಮಾಡುತ್ತೆ, ಒಂದು ಮಿಡಲ್ ಮ್ಯಾನ್ ರೀತಿಯಾಗಿ ಒಂದು ಕೆಲಸಗಳನ್ನು ಮಾಡುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಈಗ ನನಗೆ ಯಾವುದೋ ಒಂದು ಕಂಪ್ನಿಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನು ಮಾಡ್ತವೆ, ಲೈಕ್ ಈಗ ಮ್ಯೂಚುವಲ್ ಫಂಡ್ಸ್ಗಳಾಗಿರ್ಬೋದು ಅಥವಾ ವೆಂಚರ್ ಕ್ಯಾಪಿಟಲ್ಗಳಾಗಿರ್ಬೋದು. ಸೊ ಇವೆಲ್ಲ ಏನು ಮಾಡ್ತವೆ, ನಮ್ಮಲ್ಲಿರೋ ಒಂದು ಸೇವಿಂಗ್ಸ್ನ, ನಮ್ಮಲ್ಲಿರೋ ಒಂದು ಅಮೌಂಟ್ ಆಫ್ ಮನಿನ, ನಮ್ಮಲ್ಲಿರೋವಂಥ ಒಂದು ಅಮೌಂಟ್ನ ಏನು ಮಾಡ್ತವೆ, ಕಲೆಕ್ಟ್ ಮಾಡಿ ಅವ್ರು ಏನು ಮಾಡ್ತವೆ, ಬೇರೊಂದು ಕಂಪ್ನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತವೆ ಅಂತ. ಅಂದರೆ ಇಲ್ಲಿ ಇಂಟರ್ಮಿಡಿಯೇಟರ್ ಆಗಿ ಏನು ಮಾಡ್ತವೆ, ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ವರ್ಕ್ ಮಾಡ್ತವೆ ಅಂತ. ಇಲ್ಲಿ ನಮಗೆ ಎರಡು ರೀತಿಯ ಬೆನಿಫಿಟ್ ಆಗುತ್ತೆ. ಒಂದು, ಸೇವರ್ಸ್ಗೆ ಒಳ್ಳೆ ರೇಟ್ ಆಫ್ ರಿಟರ್ನ್ನ ಪ್ರೊವೈಡ್ ಮಾಡ್ತವೆ. ಅದ್ರ ಜೊತೆಗೆ ಬಾರೋವರ್ಗೆ ಏನು ಮಾಡ್ತಾರೆ, ಅವ್ರಿಗೆ ಕ್ಯಾಪಿಟಲ್ ಫೆಸಿಲಿಟಿನ ಪ್ರೊವೈಡ್ ಮಾಡಿಕೊಡ್ತಾರೆ. ಅಂದರೆ ವಿತ್ ದ ಹೆಲ್ಪ್ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ದ ಬಾರೋವರ್ ಕ್ಯಾನ್ ಈಸಿಲಿ ಬಾರೋ ದ ಮನಿ ಫ್ರಮ್ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ದೇರ್ ಆರ್ಗನೈಸೇಷನ್. ಸೊ ಅವ್ರು ಏನು ಮಾಡ್ಬೋದು, ಕಂಪ್ನಿಗಳನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡಲಿಕ್ಕೆ ಅಥವಾ ತನ್ನ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡಲಿಕ್ಕೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದ ಏನು ಮಾಡ್ಬೋದು, ಅವರು ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ನ ಬಾರೋ ಮಾಡ್ಬೋದು. ಸೊ ಇದು ಇಲ್ಲಿ ಎರಡು ರೀತಿಯ ಒಂದು ಅನುಕೂಲತೆಗಳನ್ನು ನಾವಿಲ್ಲಿ ಕಾಣ್ಬೋದಾಗಿದೆ ಅಂತ. ಸೊ ನೆಕ್ಸ್ಟ್ ಪಾಯಿಂಟ್, ಕಾಂಟ್ರಿಬ್ಯೂಷನ್ ಟು ದ GNP. ಸೊ ನಮಗೆ ಗೊತ್ತಿದೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತ. GNP ಮೀನ್ಸ್ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತ. ದ ಕಾಂಟ್ರಿಬ್ಯೂಷನ್ ಆಫ್ ಫೈನಾನ್ಷಿಯಲ್ ಸರ್ವಿಸ್ ಟು ದ GNP ಹ್ಯಾಸ್ ಬೀನ್ ಗೋಯಿಂಗ್ ಟು ಇನ್ಕ್ರೀಸ್ ಇಯರ್ ಆಫ್ಟರ್ ಇಯರ್ ಇನ್ ಆಲ್ಮೋಸ್ಟ್ ಆಲ್ ದ ಕಂಟ್ರೀಸ್ ಇನ್ ದ ರೀಸೆಂಟ್ ಟೈಮ್ಸ್. ಸೊ ವಿ ನೋ ದಟ್ nowadays the India become the service oriented ಎಕಾನಮಿ. ಸೊ ಇಂಡಿಯಾ ಏನಾಗಿದೆ ಅಂದರೆ ಒಂದು ಸರ್ವಿಸ್ ಓರಿಯೆಂಟೆಡ್ ಎಕಾನಮಿ ಆಗಿದೆ. ಅಂದರೆ ಈಗ ಮೋರ್ ದ್ಯಾನ್ 50% ಆಫ್ ದ GDPಗೆ ಈ ಸರ್ವಿಸ್ ಸೆಕ್ಟರ್ಸಿಂದನೇ ಕಾಂಟ್ರಿಬ್ಯೂಷನ್ ಆಗ್ತಿರೋದು. ಯಾಕೆ ಅಂತಂದರೆ ನಮಗೆ ಇಲ್ಲಿ ಸರ್ವಿಸ್ ಇಂಡಸ್ಟ್ರಿಗೆ ನಮಗೆ ತುಂಬ ಹ್ಯೂಜ್ ಅಮೌಂಟ್ ಆಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಪ್ರೊವೈಡ್ ಮಾಡಿದ್ದಾವೆ, ಹ್ಯೂಜ್ ಅಮೌಂಟ್ ಆಫ್ ಇನ್ಕಮ್ ಜನರೇಟಿಂಗ್ ಆಕ್ಟಿವಿಟೀಸ್ನ ಪರ್ಫಾರ್ಮ್ ಮಾಡ್ತಾ ಇದ್ದಾವೆ, ಫೆಸಿಲಿಟೇಟಿಂಗ್ ಫಂಕ್ಷನ್ಸ್ಗಳನ್ನು ಪರ್ಫಾರ್ಮ್ ಮಾಡ್ತಿದ್ದಾವೆ, ಕ್ಯಾಪಿಟಲ್ ಫಾರ್ಮೇಷನ್ ಮಾಡ್ತಿದ್ದಾವೆ, ಸೇವಿಂಗ್ಸ್ನ ಪ್ರಮೋಷನ್ ಮಾಡ್ತಿದ್ದಾವೆ. ಸೊ ಇವೆಲ್ಲ ಆ್ಯಕ್ಟಿವಿಟಿಗಳಿಂದ ಏನಾಗಿದೆ ಅಂದರೆ ನಮಗೆ GDPಗೆ ಸರ್ವಿಸ್ ಸೆಕ್ಟರ್ಸಿಂದನೇ ತುಂಬ ಅಮೌಂಟ್ ಆಫ್ ಕಾಂಟ್ರಿಬ್ಯೂಷನ್ ಸಿಗ್ತಾ ಇರೋವಂಥದ್ದು. ಸೊ ಹಾಗಾಗಿ ಈ ಫೈನಾನ್ಷಿಯಲ್ ಸರ್ವಿಸಸ್ ಏನು ಮಾಡುತ್ತಪ್ಪ ಅಂದರೆ, ಸೊ ನಮ್ಮ GDP ಇಂಪ್ರೂವ್ಮೆಂಟ್ ಆಗಲಿಕ್ಕೆ, GDP ಜಾಸ್ತಿ ಆಗಲಿಕ್ಕೂ ಕೂಡ ಏನು ಮಾಡುತ್ತೆ, ಕಾಂಟ್ರಿಬ್ಯೂಟ್ ಮಾಡುತ್ತೆ ಅನ್ನೋದು ನಾವೀಗ ತಿಳ್ಕೊಬೋದಾಗಿದೆ ಅಂತ. ಸೊ ನೆಕ್ಸ್ಟ್ ಒನ್, ಸೊ ಕ್ರಿಯೇಷನ್ ಆಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ. ಸೊ ನಮಗೆ ಗೊತ್ತಿದೆ ಬ್ಯಾಂಕಿಂಗ್ ಕಮರ್ಷಿಯಲ್ ಬ್ಯಾಂಕ್ಸ್ಗಳು ಒಂದು ಸರಿ ನಮಗೆ ಜಾಬ್ ನೋಟಿಫಿಕೇಷನ್ ಅದ ನಮಗೆ 10,000 15,000 ಬ್ಯಾಂಕಿಂಗ್ ಕಂಪ್ನಿಗಳು ಕಾಲ್ ಮಾಡೋದು ನಾವು ನೋಡಿದ್ವಿ. ಅದೇ ರೀತಿ ಇನ್ಶೂರೆನ್ಸ್ ಕಂಪ್ನಿಗಳು ಕಾಲ್ ಮಾಡೋದು ನೋಡಿದ್ವಿ. ಸೊ ಹಾಗಾಗಿ ಇಟ್ಸ್ ಕ್ರಿಯೇಟ್ಸ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಅಂತ ಹೇಳ್ಬೋದು. ಸೊ ಫೈನಾನ್ಷಿಯಲ್ ಸರ್ವಿಸಸ್ ಪ್ರೊವೈಡ್ ಎ ನಂಬರ್ ಆಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಟು ದ ಪ್ರಾಸ್ಪೆಕ್ಟೆಡ್ ಎಂಪ್ಲಾಯೀಸ್. ಸೊ ಒಂದು ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೂ ಕೂಡ ಒಂದು ಫೈನಾನ್ಷಿಯಲ್ ಸರ್ವಿಸಸ್ಸು ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ. ಸೊ ಇಲ್ಲಿ ಮೇಯ್ನ್ ಇಲ್ಲಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಸಿಗ್ತಾ ಇದೆ ಅಂತಂದರೆ, ಸೊ ಆ ವ್ಯಕ್ತಿಗೆ ಒಂದು ಇನ್ಕಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಜಾಬ್ ಸಿಗ್ತದೆ ಅಂದರೆ ಇನ್ಕಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ಕಮ್ ಬರ್ತಿದೆ ಅಂದರೆ ಅವನ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ, ಅವನ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗುತ್ತೆ. ಸೊ ಅವನ ಒಂದು ಇನ್ವೆಸ್ಟ್ಮೆಂಟು ಕೂಡ ಜಾಸ್ತಿ ಆಗುತ್ತೆ. ನಾವು ಆಲ್ರೆಡಿ ಹೇಳಿದೆ, ಇನ್ಕಮ್ ಜಾಸ್ತಿ ಆಗ್ತಿದೆ ಅಂದರೆ ಅದ್ರ ಜೊತೆಗೆ ಎಕ್ಸ್ಪೆನ್ಸಸ್ ಆಗುತ್ತೆ ಮತ್ತು ಸೇವಿಂಗ್ಸು ಕೂಡ ಆಗುತ್ತೆ. ಸೊ ಹಾಗಾಗಿ ಅವ್ನಿಗೇನಾಗುತ್ತೆ, ಇದು ಒಳ್ಳೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿನ ಕ್ರಿಯೇಟ್ ಮಾಡಿಕೊಡ್ತವೆ ಅಂತ. ಸೊ ಫೈನಾನ್ಷಿಯಲ್ ಸರ್ವಿಸಸ್ ಹೆಲ್ಪ್ಸ್ ಟು ಕ್ರಿಯೇಟ್ ಎ ನಂಬರ್ ಆಫ್ ಜಾಬ್ ಆಪರ್ಚುನಿಟಿ ಟು ದ
ಅನ್ಎಂಪ್ಲಾಯೀಸ್ ಅಥವಾ ಯಾರು ನಿರುದ್ಯೋಗದಲ್ಲಿದ್ದಾರೆ, ನಿರುದ್ಯೋಗಿಗಳಂತ ಏನು ಕಾಣಿತೀವಿ, ಸೊ ಅವ್ರಿಗೆಲ್ಲ ಒಂದು ಜಾಬ್ ಆಪರ್ಚುನಿಟಿನ ಪ್ರೊವೈಡ್ ಮಾಡಲಿಕ್ಕೂ ಕೂಡ ಏನಾಗುತ್ತೆ ಈ ಫೈನಾನ್ಷಿಯಲ್ ಸರ್ವಿಸಸ್ಸು ಹೆಲ್ಪ್ಫುಲ್ ಆಗುತ್ತೆ. ಇದು ಒಂದು ಫಾರ್ಮ್. ಇನ್ನೊಂದು ಫಾರ್ಮಲ್ಲಿ ಹೇಳೋದಾದರೆ ಫೈನಾನ್ಷಿಯಲ್ ಸರ್ವಿಸಸ್ಸು ಬೇಸಿಕ್ಕಾಗಿ ನಮಗೆ ಸೇವಿಂಗ್ಸ್ನ ಇನ್ವೆಸ್ಟ್ಮೆಂಟಾಗಿ ಕನ್ವರ್ಟ್ ಮಾಡೋದ್ರಿಂದ ಆಟೋಮೆಟಿಕ್ಲಿ ಇಂಡಸ್ಟ್ರಿಗಳು ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ. ಸೊ ಇಲ್ಲಿ ಇಂಡಸ್ಟ್ರಿಗಳು ಎಸ್ಟಾಬ್ಲಿಷ್ಮೆಂಟ್ ಆಗ್ತಿದೆ ಅಂತಂದರೆ ಸೊ ಮುಖ್ಯವಾಗಿ ಅವ್ರಿಗೇನಾಗುತ್ತೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿಗಳು ಸಿಗುತ್ತೆ ಅಂತ. ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಸಿಗ್ತಿದೆ ಅಂತಂದರೆ ಮತ್ತು ಅವ್ರಿಗೆ ಇನ್ಕಮ್ ಜನರೇಷನ್ ಆಕ್ಟಿವಿಟಿ, ಇನ್ಕಮ್ ಜನರೇಟ್ ಆಗುತ್ತೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗುತ್ತೆ, ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಸೊ ಅವರ ಒಂದು ಜೀವನ ಮಟ್ಟನೂ ಕೂಡ ಏನಾಗುತ್ತೆ ಸುಧಾರಿಸುತ್ತೆ ಅಂತ. ಸೊ ಇವೆಲ್ಲವೂ ಕೂಡ ನಮಗೇನಾಗುತ್ತೆ ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್ ಆಗುತ್ತೆ ಅಂತ. ನೆಕ್ಸ್ಟ್ ಒನ್, ಫೆಸಿಲಿಟೇಟ್ಸ್ ದ ಟ್ರಾನ್ಸಾಕ್ಷನ್. ಸೊ ಫೈನಾನ್ಷಿಯಲ್ ಸರ್ವಿಸಸ್ ಫೆಸಿಲಿಟೇಟ್ ದ ಸ್ಮೂತ್ ಫಂಕ್ಷನ್ಸಿಂಗ್ ಆಫ್ ಟ್ರಾನ್ಸಾಕ್ಷನ್ ಇನ್ ದ ಎಕಾನಮಿ. ಸೊ ನಮಗೆ ಗೊತ್ತಿದೆ, ಸೊ ಬ್ಯಾಂಕಿಂಗ್ ಆ್ಯಕ್ಟಿವಿಟೀಸ್ಗಳಾಗಿರ್ಬೋದು, ಇನ್ಶೂರೆನ್ಸ್ ಸರ್ವಿಸಸ್ಗಳಾಗಿರ್ಬೋದು, ಸೊ ಇವೆಲ್ಲ ಆ್ಯಕ್ಟಿವಿಟಿಗಳು ನಮಗೆ ಫೆಸಿಲಿಟೇಟಿವ್ ಫಂಕ್ಷನ್ಸ್ಗಳು ಮಾಡ್ತಾರೆ. ಸಪೋಸ್ ಈಗ ನಾವು ಯಾರಿಗಾದ್ರೂ ಫಂಡ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತಂದರೆ ನಾವು ಈಸಿಯಾಗಿ ವಿತ್ ದ ಹೆಲ್ಪ್ ಆಫ್ ಬ್ಯಾಂಕಿಂಗ್ ಸರ್ವಿಸಸ್ ವಿ ಕ್ಯಾನ್ ಟ್ರಾನ್ಸ್ಫರ್ ದ ಫಂಡ್ಸ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್ ಆರ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಸೊ ನಾವು ಯಾವುದೇ ರೀತಿಯ ಹಣ ವರ್ಗಾವಣೆ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಒಂದು ರಿಸ್ಕ್ ಬೇರಿಂಗ್ ಆ್ಯಕ್ಟಿವಿಟೀಸ್ಗಳು, ನಾವು ಯಾವುದೇ ಇನ್ಶೂರೆನ್ಸ್ನ ಪರ್ಚೇಸ್ ಮಾಡಿ ಇನ್ಶೂರೆನ್ಸ್ ಪಾಲಿಸಿನ ತೊಗೊಳ್ಳೋಕ್ಕಾಗಿರ್ಬೋದು, ಇವೆಲ್ಲವೂ ಕೂಡ ನಮಗೇನಾಗುತ್ತೆ ಫೆಸಿಲಿಟೇಟಿಂಗ್ ಫಂಕ್ಷನ್ಸ್ಗಳಾಗಿ ಕ್ರಿಯೇಟ್ ಮಾಡುತ್ತೆ. ಮೋರವರ್ ದ ಫೈನಾನ್ಷಿಯಲ್ ಸರ್ವಿಸಸ್ ದ ಪ್ರೈಮರಿ ಫಂಕ್ಷನ್ ಇಸ್ ಫೆಸಿಲಿಟೇಟ್ ಟು ದ ಸೇವರ್ಸ್ ಆ್ಯಂಡ್ ದ ಬಾರೋವರ್ಸ್. ಸೊ ಫೆಸಿಲಿಟೇಟಿವ್ ಫಂಕ್ಷನ್ನ ಪರ್ಫಾರ್ಮ್ ಮಾಡಲಿಕ್ಕೆ ಫೈನಾನ್ಷಿಯಲ್ ಸರ್ವಿಸಸ್ ಇರೋದು. ಸೊ ಹಾಗಾಗಿ ಇಲ್ಲೇನು ಮಾಡುತ್ತೆ ಫೆಸಿಲಿಟೇಟಿವ್ ಆ್ಯಕ್ಟಿವಿಟೀಸ್ಗಳು ಪ್ರೊವೈಡ್ ಮಾಡುತ್ತೆ. ಅಂದರೆ ನಾವು ಅದೇ ಹೇಳಿದ್ದು ಸೇವಿಂಗ್ಸ್ನ ಇನ್ವೆಸ್ಟ್ಮೆಂಟಾಗಿ ಕನ್ವರ್ಟ್ ಮಾಡಲಿಕ್ಕೆ ಏನೆಲ್ಲ ಆ್ಯಕ್ಟಿವಿಟಿಗಳು ಪರ್ಫಾರ್ಮ್ ಮಾಡಬೇಕು ಅವೆಲ್ಲ ಆ್ಯಕ್ಟಿವಿಟಿಗಳನ್ನು ಇಲ್ಲಿ ಫೈನಾನ್ಷಿಯಲ್ ಸರ್ವಿಸಸ್ನು ಮಾಡುತ್ತೆ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬೋದು ಅಂತ. ಸೊ ನೆಕ್ಸ್ಟ್ ಒನ್, ಸೊ ಎನ್ಶೂರ್ಸ್ ದ ಲಿಕ್ವಿಡಿಟೀಸ್ ಅಂತ. ಸೊ ಲಿಕ್ವಿಡಿಟಿ ನೋ ದ್ಯಾಟ್ ಲಿಕ್ವಿಡಿಟಿ ಮೀನ್ಸ್ ಕನ್ವರ್ಷನ್ ಆಫ್ ಕ್ಯಾಶ್ ಇಂಟು ಕನ್ವರ್ಷನ್ ಆಫ್ ಅಸೆಟ್ ಇಂಟು ಕ್ಯಾಶ್ ಅಂತ ಹೇಳ್ತೀವಿ. ಕನ್ವರ್ಷನ್ ಆಫ್ ಕರೆಂಟ್ ಅಸೆಟ್ಸ್ ಇಂಟು ಕ್ಯಾಶ್ ಅಂತ ಹೇಳ್ತೀವಿ ನಾವು, ಕರೆಂಟ್ ಅಸೆಟ್ಸ್ ಅಂತ ಹೇಳಿದ್ರೆ. ಅಂದರೆ ಲಿಕ್ವಿಡಿಟಿ ಇನ್ ದ ಸೆನ್ಸ್ ಈಸಿಯಾಗಿ ನಾವು ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಬೋದು ಅಂತ. ಸಪೋಸ್ ಈಗ ನೀವು ಯಾವುದೇ ಮ್ಯೂಚುವಲ್ ಫಂಡ್ಸ್ಗಳನ್ನು ಪರ್ಚೇಸ್ ಮಾಡಿ, ಯಾವುದೇ ಈಕ್ವಿಟಿ ಶೇರ್ಸ್ನ ಪರ್ಚೇಸ್ ಮಾಡಿ, ಯಾವುದೇ ಒಂದು ಪ್ರಿಫರೆನ್ಸ್ ಶೇರ್ಸ್ಗಳನ್ನು ಪರ್ಚೇಸ್ ಮಾಡಿ, ಸೊ ನೀವೇನು ಮಾಡ್ಬೋದು ಈಸಿಯಾಗಿ ಅವ್ರನ್ನ ಕ್ಯಾಶ್ ಆಗಿ ಕನ್ವರ್ಷನ್ ಮಾಡ್ಬೋದು ಅಂತ. ಈ ಲಿಕ್ವಿಡಿಟಿ ಫಂಕ್ಷನ್ಸ್ನ ಯಾರು ಪ್ರೊವೈಡ್ ಮಾಡ್ತಾರೆ ಅಂದರೆ ಫೈನಾನ್ಷಿಯಲ್ ಸರ್ವಿಸಸ್ ಪ್ರೊವೈಡ್ ಮಾಡುತ್ತೆ ಅಂತ. ವಿತ್ ದ ಹೆಲ್ಪ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್ ವಿ ಕ್ಯಾನ್ ಕನ್ವರ್ಟ್ ದ ಫೈನಾನ್ಷಿಯಲ್ ಅಸೆಟ್ಸ್ ಇಂಟು ಕ್ಯಾಶ್. ಸೊ ನಿಮಗೆ ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್, ಸೊ ನೀವು ಶೇರ್ಸ್ನ ಸೇಲ್ ಮಾಡಬೇಕು ಅಂತ ನೀವು ಈಸಿಯಾಗಿ ಏನು ಮಾಡ್ಬೋದು ಸೇಲ್ ಮಾಡ್ಬೋದು. ಈಸಿಯಾಗಿ ನೀವು ಸೇಲ್ ಮಾಡೋದ್ರ ಮೂಲಕ ನಿಮ್ಮ ಕ್ಯಾಶ್ನ ನೀವೇನು ಮಾಡ್ಬೋದು, ನಿಮ್ಮ ಇನ್ವೆಸ್ಟ್ಮೆಂಟ್ನ ನೀವೇನು ಮಾಡ್ಬೋದು ವಾಪಸ್ ತೊಗೋಬೋದು ಅಂತ. ಸೊ ಹಾಗಾಗಿ ಈ ಲಿಕ್ವಿಡಿಟಿ ಪ್ರೊವೈಡ್ ಮಾಡುವಂಥ ಫಂಕ್ಷನ್ಸ್ಗಳನ್ನು ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳು ಮಾಡುತ್ತೆ ಅನ್ನೋದು ನಾವೀಗ ಅರ್ಥ ಮಾಡ್ಕೋಬೋದಾಗುತ್ತೆ ಅಂತ. ಸೊ ನೆಕ್ಸ್ಟ್ ಒನ್, ರಿಸ್ಕ್ ಮಿನಿಮೈಸೇಷನ್. ಸೊ ನಮಗೆ ಗೊತ್ತಿದೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಪ್ರೊವೈಡಿಂಗ್ ನಂಬರ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್. ಸೊ ಅದರಲ್ಲಿ ನಮಗೆ ಮ್ಯೂಚುವಲ್ ಫಂಡ್ಸ್ಗಳಾಗಿರ್ಬೋದು, ವೆಂಚರ್ ಕ್ಯಾಪಿಟಲ್ ಆಗಿರ್ಬೋದು, ಸೊ ಇವೆಲ್ಲ ಸೆಕ್ಯುರಿಟೈಸೇಷನ್ ಆಫ್ ಡೆಟ್ ಆಗಿರ್ಬೋದು, ಇವೆಲ್ಲವೂ ಕೂಡ ಏನಂತಂದರೆ ಅದ್ರ ಜೊತೆ ಇನ್ಶೂರೆನ್ಸ್ ಸರ್ವಿಸಸ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಏನಂತಂದರೆ ರಿಸ್ಕ್ನ ಮಿನಿಮೈಸ್ ಮಾಡುತ್ತೆ ಅಂತ. ರಿಸ್ಕ್ ಇನ್ ದ ಸೆನ್ಸ್, ರಿಸ್ಕ್ ಅಂದರೆ ಪಾಸಿಬಿಲಿಟಿ ಆಫ್ ಲಾಸಸ್ ಅಂತ ಹೇಳ್ತೀವಿ. ಸೊ ಪಾಸಿಬಿಲಿಟಿ ಆಫ್ ಲಾಸಸ್ ಇನ್ ಅವರ್ ಇನ್ವೆಸ್ಟ್ಮೆಂಟ್. ಸೊ ನಮ್ಮ ಇನ್ವೆಸ್ಟ್ಮೆಂಟಲ್ಲಿ ಲಾಸ್ ಆಗೋ ಚಾನ್ಸಸ್ನ ಕಡಿಮೆ ಮಾಡಲಿಕ್ಕೆ ಫೈನಾನ್ಷಿಯಲ್ ಸರ್ವಿಸಸ್ಸು ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ. ಒಬ್ಬ ರಿಯಲ್ ಇನ್ವೆಸ್ಟರ್ ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ ಅಂತಂದರೆ ಅವನ ರಿಟರ್ನ್ ಬರೋದು ಸೆಕೆಂಡ್ರಿ ಆಗುತ್ತೆ. ಸೊ ಅವನ ಇನ್ವೆಸ್ಟ್ಮೆಂಟ್ ಅವ್ನು ವಾಪಸ್ ಬರಬೇಕು. ಈಗ 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀವಿ ಅಂದರೆ ಅಟ್ಲೀಸ್ಟ್ ನಮ್ಗೆ 1 ಲಕ್ಷ ನಮ್ಮ ಏನು ಪ್ರಿನ್ಸಿಪಲ್ ಅಮೌಂಟ್ ವಾಪಸ್ ಬಂದು ಅದ್ರ ಜೊತೆ ರಿಟರ್ನ್ ಬರಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಹಾಗಾಗಿ ಈ ರಿಸ್ಕ್ನ ಕಡಿಮೆ ಮಾಡಲಿಕ್ಕೆ ಈ ಫೈನಾನ್ಷಿಯಲ್ ಸರ್ವಿಸಸ್ಸು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಈ ಮ್ಯೂಚುವಲ್ ಫಂಡ್ ಕಂಪನಿಗಳು ಏನು ಮಾಡ್ತವೆ, ದೇ ಆರ್ ಮೇಕಿಂಗ್ ದ ಪೋರ್ಟ್ಫೋಲಿಯೋ ಆಫ್ ಇನ್ವೆಸ್ಟ್ಮೆಂಟ್. ಸೊ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೆಕ್ಯೂರಿಟೀಸಲ್ಲಿ ಏನು ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಅದರಿಂದ ಏನಾಗುತ್ತೆ, ರಿಸ್ಕ್ ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ. ಸೊ ಕ್ರೆಡಿಟ್ ರೇಟಿಂಗ್ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ. ಸೊ ಕ್ರೆಡಿಟ್ ರೇಟಿಂಗಿಂದ ಏನಾಗುತ್ತೆ, ವಿ ಕ್ಯಾನ್ ಈಸಿಲಿ ನೋ ದ ಕ್ರೆಡಿಟ್ ವರ್ತಿನೆಸ್ ಆಫ್ ದ ಬಾರೋವರ್. ಸೊ ಕ್ರೆಡಿಟ್ ರೇಟಿಂಗಿಂದ ನಮ್ಗೆ ಏನಾಗುತ್ತೆ, ಅವನ ಕ್ರೆಡಿಟ್ ವರ್ತಿನೆಸ್ ಗೊತ್ತಾಗುತ್ತೆ. ಯಾರಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ವಿ, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ವಿ, ಅವನ ಕ್ರೆಡಿಟ್ ವರ್ತಿನೆಸ್ ಏನಿದೆ, ಅವನ ರೀಪೇಮೆಂಟ್ ಕೆಪಾಸಿಟಿ ಏನಿದೆ, ಅವನ ಸಾಲ್ವೆನ್ಸಿ ಪೊಸಿಷನ್ ಏನಿದೆ, ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಯಾವಾಗ ಒಂದು ಕ್ರೆಡಿಟ್ ರೇಟಿಂಗ್ ಅನ್ನೋದು ಒಂದು ನಮಗೆ ಗೊತ್ತಾದಾಗ. ಸೊ ಹಾಗಾಗಿ ಫೈನಾನ್ಷಿಯಲ್ ಸರ್ವಿಸಸ್ ಏನು ಮಾಡುತ್ತೆ, ರಿಸ್ಕ್ನ ಮಿನಿಮೈಸ್ ಮಾಡುವಂಥ ಒಂದು ಕೆಲಸವನ್ನು ಮಾಡುತ್ತೆ ಅಂತ. ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್. ಸೊ ನಾವೀಗೇನು ಡಿಸ್ಕಷನ್ ಮಾಡಿದ್ವಿ ಅಂತಂದರೆ ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್ ಅಂತಂದರೆ ಏನು ಅಂತ ನಾವು ನೋಡಿದ್ವಿ. ಅದರಲ್ಲಿ ಫಸ್ಟ್ ಒನ್ ನಾನು ಹೇಳಿದ್ದು
ಎಕನಾಮಿಕ್ ಗ್ರೋತ್ ಅಂತ ಹೇಳಿದ್ವಿ. ಸೊ ಫೈನಾನ್ಷಿಯಲ್ ಸರ್ವಿಸಸ್ ಹೆಲ್ಪ್ಸ್ ಟು ಡೆವಲಪ್ ದ ಎಕಾನಮಿ. ಸೊ ಯಾವುದೇ ಒಂದು ದೇಶದ ಅರ್ಥವ್ಯವಸ್ಥೆಯನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ, ಡೆವಲಪ್ ಆಗಲಿಕ್ಕೆ, ಗ್ರೋತ್ ಆಗಲಿಕ್ಕೆ ಫೈನಾನ್ಷಿಯಲ್ ಸರ್ವಿಸಸ್ ತುಂಬ ಎಸೆನ್ಷಿಯಲ್ ಆಗುತ್ತೆ ಅನ್ನೋದು ನಾವೀಗ ಅರ್ಥ ಮಾಡ್ಕೋಬೋದಾಗುತ್ತೆ. ಅದ್ರ ಜೊತೆಗೆ ಏನು ಮಾಡುತ್ತೆ, ಸೊ ಪ್ರಮೋಷನ್ ಆಫ್ ಸೇವಿಂಗ್ಸ್ ಅಂತ ಹೇಳಿದೆ. ಸೊ ಸೇವಿಂಗ್ಸ್ನ ಆ್ಯಕ್ಟಿವಿಟಿ, ಸೇವಿಂಗ್ಸ್ನ ಪ್ರಮೋಟ್ ಮಾಡುತ್ತೆ. ಸೇವಿಂಗ್ಸ್ ಇನ್ಕ್ರೀಸ್ ಆದರೆ ಇನ್ವೆಸ್ಟ್ಮೆಂಟ್ ಇನ್ಕ್ರೀಸ್ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಇನ್ಕ್ರೀಸ್ ಆದರೆ ನಮಗೆ ಇಂಡಸ್ಟ್ರಿಗಳು ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ. ಇಂಡಸ್ಟ್ರಿಗಳು ಎಸ್ಟಾಬ್ಲಿಷ್ಮೆಂಟ್ ಆದರೆ ನಮಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಸಿಗುತ್ತೆ. ಅದ್ರ ಜೊತೆ ನಮಗೆ ಇನ್ಕಮ್ ಸಿಗುತ್ತೆ. ಸೊ ಅದರಿಂದ ನಮಗೇನಾಗುತ್ತೆ, ಸಬ್ಸಿಡಿಯರಿ ಜಾಬ್ಗಳು, ಸಬ್ಸಿಡಿಯರಿ ಆ್ಯಕ್ಟಿವಿಟಿಗಳು ಕೂಡ ಏನಾಗುತ್ತೆ, ನಮಗೆ ಇಂಪ್ರೂವ್ಮೆಂಟ್ ಆಗ್ತವೆ. ಸೊ ಅದರಿಂದ ಏನಾಗುತ್ತೆ, ಆಟೋಮೆಟಿಕ್ಲಿ ನಮ್ಮ ದೇಶ ಒಂದು ಅಭಿವೃದ್ಧಿ ಪಥದಲ್ಲಿ ಸಾಗುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಒಂದು ಕ್ಯಾಪಿಟಲ್ ಫಾರ್ಮೇಷನ್ ಆಗುತ್ತೆ ಅಂತ. ಸೊ ಪ್ರೈಮರಿಗೆ ಫೈನಾನ್ಷಿಯಲ್ ಸರ್ವಿಸಸ್ ಅಂದ್ರೇ ಸೊ ಇಟ್ಸ್ ಕನ್ವರ್ಟ್ಸ್ ಸೇವಿಂಗ್ಸ್ ಇಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ಅವ್ರ ಪ್ರೈಮರಿ ಆ್ಯಕ್ಟಿವಿಟಿನೇ ಅವ್ರ ಸೇವಿಂಗ್ಸಿಂದ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಮಾಡೋದು. ಸೊ ಈ ಕ್ಯಾಪಿಟಲ್ ಕನ್ವರ್ಟ್ ಮಾಡೋವಂಥ ಆ್ಯಕ್ಟಿವಿಟಿನ ನಾವು ಪರ್ಫಾರ್ಮ್ ಮಾಡ್ತೇವೆ ಅಂತ. ಸೊ ನೆಕ್ಸ್ಟ್ ಫೈನಾನ್ಷಿಯಲ್ ಇಂಟರ್ಮಿಡಿಯೇಷನ್. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ನಥಿಂಗ್ ಬಟ್ ಫೈನಾನ್ಷಿಯಲ್ ಇಂಟರ್ಮಿಡಿಯೇಷನ್. ಸೊ ಫೈನಾನ್ಷಿಯಲ್ ಇಂಟರ್ಮಿಡಿಯೇಷನ್ ನಮಗೆ ಹೆಲ್ಪ್ಫುಲ್ ಆಗುತ್ತೆ. ಇವೇನು ಮಾಡ್ತವೆ, ಇಟ್ ಆ್ಯಕ್ಟ್ ಆಸ್ ಅ ಮಿಡಲ್ ಮ್ಯಾನ್, ಇಟ್ ಆ್ಯಕ್ಟ್ ಆಸ್ ಅ ಇಂಟರ್ಮಿಡಿಯೇಟರ್ ಬಿಟ್ವೀನ್ ದ ಬಾರೋವರ್ ಆ್ಯಂಡ್ ಲೆಂಡರ್ಗೆ ಮತ್ತು ಬಾರೋವರ್ ಮಧ್ಯೆ ಒಬ್ಬ ಮಿಡಲ್ ಮ್ಯಾನ್ ಆಗಿ, ಒಂದು ಮೀಡಿಯಮ್ ಆಗಿ ಏನು ಮಾಡ್ತವೆ, ವರ್ಕ್ ಮಾಡ್ತವೆ. ಸೊ ಇದರಿಂದ ಏನಾಗುತ್ತೆ, ನಮಗೆ ಒಂದು ದೇಶದ ಒಂದು ಅರ್ಥವ್ಯವಸ್ಥೆ ಇಂಪ್ರೂವ್ಮೆಂಟ್ ಆಗೋದ್ರ ಜೊತೆಗೆ ನಮ್ಮ ಒಂದು ಸೇವಿಂಗ್ಸ್ಗೆ ಒಂದು ಒಳ್ಳೆ ರಿಟರ್ನ್ ಕೂಡ ಬರುತ್ತೆ ಅಂತ ನಾವು ಹೇಳ್ಬೋದು. ಸೊ ನೆಕ್ಸ್ಟ್ ಒನ್, ಕಾಂಟ್ರಿಬ್ಯೂಷನ್ ಟು ದ GNP. ನಮಗೆ ಗೊತ್ತಿದೆ, ಸೊ ಮೋರ್ ದ್ಯಾನ್ 50% ಆಫ್ ದ GDP ಕಾಂಟ್ರಿಬ್ಯೂಷನ್ ಫ್ರಮ್ ಸರ್ವಿಸ್ ಇಂಡಸ್ಟ್ರಿ, ಸರ್ವಿಸ್ ಸೆಕ್ಟರ್. ಸೊ ನಮ್ಮ ದೇಶದ 50%ಗಿಂತ ಹೆಚ್ಚು GDP ಆದಾಯ ಒಂದು ಸರ್ವಿಸ್ ಇಂಡಸ್ಟ್ರಿಗಳಿಂದನೇ ಬರ್ತಾ ಇರೋವಂಥದ್ದು. ಸೊ ಹಾಗಾಗಿ ಈ ಅದರಲ್ಲಿ ಫೈನಾನ್ಷಿಯಲ್ ಸರ್ವಿಸಸ್ಸು ಇಂಪಾರ್ಟೆಂಟ್ ಅದು. ಸೊ ಹಾಗಾಗಿ ನಮ್ಮ ದೇಶದ ಅಭಿವೃದ್ಧಿ, ಇನ್ನು GNP ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ನಮಗೆ ಫೈನಾನ್ಷಿಯಲ್ ಸರ್ವಿಸಸ್ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ನೆಕ್ಸ್ಟ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ ಒನ್, ಫೆಸಿಲಿಟೇಟಿವ್ ಟ್ರಾನ್ಸಾಕ್ಷನ್ಗಳನ್ನು ಮಾಡುತ್ತೆ. ಫೆಸಿಲಿಟೇಟಿವ್ ಟ್ರಾನ್ಸಾಕ್ಷನ್ಸ್ ಅಂತ ನಾವು ಆಲ್ರೆಡಿ ಹೇಳಿದ್ದೀನಿ. ಸೊ ಇವು ಸೇವಿಂಗ್ಸ್ ಇನ್ವೆಸ್ಟ್ಮೆಂಟ್ ಆಗಿ ಕನ್ವರ್ಟ್ ಮಾಡೋ ಎಲ್ಲ ಆ್ಯಕ್ಟಿವಿಟಿಗಳನ್ನು ನಾವು ಇಲ್ಲಿ ಕಾಣ್ಬೋದು. ಫೈನಾನ್ಷಿಯಲ್ ಸರ್ವಿಸಸ್ ಪರ್ಫಾರ್ಮ್ ಮಾಡುತ್ತೆ. ಲಿಕ್ವಿಡಿಟಿ ಪ್ರೊವೈಡ್ ಮಾಡುತ್ತೆ. ಇನ್ವೆಸ್ಟರು ಒಬ್ಬ ಇನ್ವೆಸ್ಟ್ಮೆಂಟ್ ಮಾಡಿದ್ದೇನೆ, ಇಫ್ ಯು ವಾಂಟ್ ಟು ವಿತ್ಡ್ರಾ ಹಿಸ್ ಇನ್ವೆಸ್ಟ್ಮೆಂಟ್, ಯು ಕ್ಯಾನ್ ಈಸಿಲಿ ವಿತ್ಡ್ರಾ ದಿಸ್ ಇನ್ವೆಸ್ಟ್ಮೆಂಟ್ ಫ್ರಮ್ ದ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸು. ಸೊ ಅವನ ಇನ್ವೆಸ್ಟ್ಮೆಂಟ್ನ ಈಸಿಯಾಗಿ ವಿತ್ಡ್ರಾ ಮಾಡಲಿಕ್ಕೂ ನಮ್ಗೆ ಏನಾಗುತ್ತೆ, ಅನುಕೂಲ ಮಾಡಿಕೊಡುತ್ತೆ. ಯಾಕೆಂತಂದರೆ ಒಂದು ಲಿಕ್ವಿಡಿಟಿನ ಪ್ರೊವೈಡ್ ಮಾಡಿರುತ್ತೆ ಯಾರು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಅನ್ನೋದು. ಅದ್ರ ಜೊತೆಗೆ ರಿಸ್ಕ್ನ ಮಿನಿಮೈಸ್ ಮಾಡುತ್ತೆ ಅಂತ. ಸೊ ರಿಸ್ಕ್ ಮಿನಿಮೈಸ್ ಮಾಡೋದು ನಮಗೆ ರಿಸ್ಕ್ ಆ್ಯಂಡ್ ರಿಟರ್ನ್ಸ್ ಆರ್ ದ 2 ಫೇಸಸ್ ಆಫ್ ಸಿಂಗಲ್ ಕಾಯಿನ್ ಅಂತ ಹೇಳ್ತೀನಿ. ನಮಗೆ ಆದಾಯ ಬೇಕು, ನಮಗೆ ಪ್ರಾಫಿಟ್ ಬೇಕು ಅಂತಂದರೆ ಅದ್ರ ಜೊತೆಗೆ ನಮ್ಗೆ ಏನು ಬೇಕು, ಅದ್ರ ಜೊತೆಗೆ ಏನಿರುತ್ತೆ, ರಿಸ್ಕು ಕೂಡ ಇರುತ್ತೆ. ಸೊ ಅಂಥ ಒಂದು ರಿಸ್ಕ್ನ ಕಡಿಮೆ ಮಾಡಲಿಕ್ಕೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ನಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅಂತ. ಸೊ ಹಾಗಾಗಿ ಸೊ ಇಷ್ಟು ನಮ್ಮ ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್ ಆಗಿರುತ್ತೆ ಅಂತ. ಕ್ಲಿಯರಾ? ಇದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಇದೆ, ಯಾವುದು ಅಂತಂದರೆ ನಮಗೆ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಯಾವುದು ಅಂತಂದರೆ ಎಸೆನ್ಷಿಯಲ್ಸ್ ಆಫ್ ಆ್ಯನ್ ಐಡಿಯಲ್ ಫೈನಾನ್ಷಿಯಲ್ ಸರ್ವಿಸ್ ಇಂಡಸ್ಟ್ರಿ. ಎಸೆನ್ಷಿಯಲ್ಸ್ ಆಫ್ ಐಡಿಯಲ್ ಫೈನಾನ್ಷಿಯಲ್ ಸರ್ವಿಸ್ ಇಂಡಸ್ಟ್ರಿ. ಒಂದು ಫೈನಾನ್ಷಿಯಲ್ ಸರ್ವಿಸ್ ಇಂಡಸ್ಟ್ರಿಯ ಒಂದು ಎಸೆನ್ಷಿಯಲ್ಸು, ಒಂದು ಐಡಿಯಲ್ ಫೈನಾನ್ಷಿಯಲ್ ಸರ್ವಿಸ್ ಇಂಡಸ್ಟ್ರಿಯ ಎಸೆನ್ಷಿಯಲ್ಸ್ಗಳು ಯಾವಾಗಿರುತ್ತೆ ಅಂತ. ಸೊ ಇಲ್ಲಿ ಮುಖ್ಯವಾಗಿ ನೋಡಿದಾಗ ಒಂದು ಫೈನಾನ್ಷಿಯಲ್ ಸರ್ವಿಸ್ ಇಂಡಸ್ಟ್ರಿ ಅಂತಂದರೆ ಅದು ಒಂದು ಎಫಿಷಿಯನ್ಸಿನ ಮೇಂಟೈನ್ ಮಾಡಿರಬೇಕಾಗುತ್ತೆ ಅಂತ. ಸೊ ಮುಖ್ಯವಾಗಿ ಏನು ಮಾಡಿರಬೇಕಾಗುತ್ತೆ, ಎಫಿಷಿಯನ್ಸಿ ಮೇಂಟೈನ್ ಮಾಡಿರ್ಬೇಕು. ಏನು ಎಫಿಷಿಯನ್ಸಿ ಅಂತಂದರೆ, ಎಫಿಷಿಯನ್ಸಿ ಅಂತಂದರೆ ತುಂಬ ಸಿಂಪಲಾಗಿ ಹೇಳೋದಾದರೆ ಮ್ಯಾಕ್ಸಿಮಮ್ ಔಟ್ಪುಟ್ ವಿತ್ ದ ಹೆಲ್ಪ್ ಆಫ್ ಮಿನಿಮಮ್ ಇನ್ಪುಟ್ ಅಂತ ಹೇಳ್ತೀವಿ. ಮ್ಯಾಕ್ಸಿಮಮ್ ಔಟ್ಪುಟ್ ವಿತ್ ದ ಹೆಲ್ಪ್ ಆಫ್ ಮಿನಿಮಮ್ ಇನ್ಪುಟ್. ಸೊ ನಮ್ಮ ಇನ್ಪುಟ್ಗಿಂತ ನಾವು ಯೂಸ್ ಮಾಡುವಂಥ ಇನ್ಪುಟ್ಗಿಂತ ಔಟ್ಪುಟ್ ಏನಾಗಿರಬೇಕು, ಯಾವತ್ತೂ ಜಾಸ್ತಿ ಆಗಿರಬೇಕು ಅಂತ. ವಿತ್ ದ ಹೆಲ್ಪ್ ಆಫ್ minimum labor, minimum capital and minimum technology and minimum machinery we can produce ಮ್ಯಾಕ್ಸಿಮಮ್. ಸೊ ಅದನ್ನು ನಾವಿಲ್ಲಿ ಎಫಿಷಿಯನ್ಸಿ ಅಂತೇಳಿ ಕರಿತೀವಿ. ಸೊ ಇಲ್ಲಿ ಎಫಿಷಿಯನ್ಸಿ ಅನ್ನೋದು ಯಾವುದೇ ಒಂದು ಕಂಪ್ನಿಗೆ, ಯಾವುದೇ ಒಂದು ಆರ್ಗನೈಸೇಷನ್ಗೆ, ಯಾವ ಇಂಡಿವಿಜುವಲ್ಗೆ ಒಂದು ಎಫಿಷಿಯನ್ಸಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಇಫ್ ದ ಕಂಪನಿ ನಾಟ್ ಅಚೀವ್ ದ ಎಫಿಷಿಯನ್ಸಿ, ಇಫ್ ದ ಕಂಪನಿ ಈಸ್ ನಾಟ್ ಅಟೈನಿಂಗ್ ದ ಎನಿ ಎಫಿಷಿಯನ್ಸಿ, ಇಟ್ ವಿಲ್ ಫೇಸ್ ದ ಲಾಸಸ್. ಯಾವುದೇ ಒಂದು ಕಂಪನಿ ಒಂದು ಎಫಿಷಿಯೆಂಟಾಗಿ ವರ್ಕ್ ಮಾಡ್ತಿಲ್ಲ ಅಂತಂದರೆ ಅದು ಲಾಸಸ್ನ ಫೇಸ್ ಮಾಡಬೇಕಾಗುತ್ತೆ. ಆ ಒಂದು ಕಾರಣಕ್ಕೆ ಸೊ ಎಫಿಷಿಯನ್ಸಿ ಅನ್ನೋದು ನಮಗೆ ಭಾಳ ಇಂಪಾರ್ಟೆಂಟು. ಸೊ ಅದ್ರ ಜೊತೆಗೆ ಇಲ್ಲಿ ಫೈನಾನ್ಷಿಯಲ್ ಸರ್ವಿಸ್ ಇಂಡಸ್ಟ್ರಿ ಕೂಡ ಒಂದು ಎಫಿಷಿಯನ್ಸಿನ ಮೇಂಟೈನ್ ಮಾಡಿರಬೇಕಾಗುತ್ತೆ ಅಂತ. ಸೊ ಹಾಗಾಗಿ ಇದು ಒಂದು ರಿಕ್ವೈರ್ಮೆಂಟ್ ಆಗಿರುತ್ತೆ, ಒಂದು ಎಸೆನ್ಷಿಯಲ್ ಎಲಿಮೆಂಟ್ ಆಗಿರುತ್ತೆ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬೋದು ಅಂತ. ಸೊ ನೆಕ್ಸ್ಟ್ ಒನ್, ಆಪರೇಷನಲ್ ಎಫಿಷಿಯನ್ಸಿ. ಸೊ ಆಪರೇಷನಲ್ ಎಫಿಷಿಯನ್ಸಿ ಅಂತಂದರೆ ಸೊ ವಾಟ್ ಎವರ್ ದ ಆಕ್ಟಿವಿಟೀಸ್ ಪರ್ಫಾರ್ಮ್ಡ್ ಬೈ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇಟ್ ಶುಡ್ ಬಿ ಆಕ್ಯುರೇಟ್
ಆ್ಯಂಡ್ ಎಫಿಷಿಯೆಂಟ್. ಸೊ ಏನೆಲ್ಲ ಕೆಲಸಗಳನ್ನು ಫೈನಾನ್ಷಿಯಲ್ ಸರ್ವಿಸಸ್ ಪ್ರೊವೈಡ್ ಮಾಡುತ್ತೆ ಆ ಎಲ್ಲ ಸರ್ವಿಸಸ್ಸು ಕೂಡ ಏನಾಗಿರಬೇಕು, ಎಫಿಷಿಯೆಂಟ್ ಆಗಿರಬೇಕು. ಸೊ ಯಾವುದೇ ಒಂದು ಆ್ಯಕ್ಟಿವಿಟಿಗಳನ್ನು ಪರ್ಫಾರ್ಮ್ ಮಾಡ್ತಾರೆ ಅಂದರೆ ವಾಟ್ ಎವರ್ ಇಟ್ ಮೇ ಬಿ. ಸೊ ಯಾವುದಾದ್ರು ಬ್ಯಾಂಕಿಂಗ್ ಇಂಡಸ್ಟ್ರಿಗಳಾಗಿರ್ಬೋದು ಅಥವಾ ಇನ್ಶೂರೆನ್ಸ್ ಇಂಡಸ್ಟ್ರಿಗಳಾಗಿರ್ಬೋದು, ಯಾವುದೇ ಮ್ಯೂಚುವಲ್ ಫಂಡ್ಸ್ಗಳಾಗಿರ್ಬೋದು, ವೆಂಚರ್ ಕ್ಯಾಪಿಟಲ್ ಆಗಿರ್ಬೋದು, ಯಾವುದೇ ಆ್ಯಕ್ಟಿವಿಟಿನ ಪರ್ಫಾರ್ಮ್ ಮಾಡಲಿ, ಯಾವುದೇ ಒಂದು ಆ್ಯಕ್ಟಿವಿಟಿನ ಒಂದು ಆಪ್ರೇಷನ್ನ ಪರ್ಫಾರ್ಮ್ ಮಾಡಲಿ, ದಟ್ ಶುಡ್ ಬಿ ಇನ್ ಎಫಿಷಿಯೆಂಟ್ ಇನ್ ಮ್ಯಾನರ್. ಸೊ ಯಾವುದೇ ಒಂದು ಆ್ಯಕ್ಟಿವಿಟಿ ಪರ್ಫಾರ್ಮ್ ಮಾಡಿದ್ರು ಕೂಡ ಒಂದು ಆಪ್ರೇಷನಲ್ ಆಗಿದ್ದು ಎಫಿಷಿಯೆಂಟ್ ಆಗಿರಬೇಕು, ಕಂಪ್ಲೀಟ್ ಆಗಿರ್ಬೋದು, ಸಕ್ಸಸ್ಫುಲ್ ಆಗಿ ಒಂದು ಆ್ಯಕ್ಟಿವಿಟಿನ ಪರ್ಫಾರ್ಮ್ ಮಾಡಬೇಕು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ ಅಂತ. ಸೊ ನೆಕ್ಸ್ಟ್ ಒನ್ allocate efficiency ಅಂತ ಹೇಳ್ತೇನೆ. ಸೊ allocate efficiency in the sense of financial institution which are going to allocate the available resources in the maximum extent. ಯಾವುದೇ ಒಂದು ಆರ್ಗನೈಸೇಷನ್ನು, ಯಾವುದೇ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಏನು ಮಾಡುತ್ತೆ ಅಂತಂದರೆ ಒಂದು ಅವೈಲಬಿಲಿಟಿ ಆಫ್ ರಿಸೋರ್ಸಸ್ನ ಎಫಿಷಿಯೆಂಟಾಗಿ ಅಲೋಕೇಟ್ ಮಾಡಬೇಕಾಗುತ್ತೆ ಅಂತ. ಸೊ ಎಫಿಷಿಯೆಂಟಾಗಿ ಅಲೋಕೇಟ್ ಮಾಡೋದು ಅಂತಂದರೆ ನಮಗೆ ಎಲ್ಲಿ ನೆಸೆಸಿಟಿ ಇದೆಯೋ, ಎಲ್ಲಿ ರಿಕ್ವೈರ್ಮೆಂಟ್ ಇದೆಯೋ ಅಲ್ಲಿ ನಾವು ಕ್ಯಾಪಿಟಲ್ನ ನಾವೇನು ಮಾಡಬೇಕಾಗುತ್ತೆ, ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ ಅಂತ. ಸೊ ಇಲ್ಲಿ ಯಾವುದೇ ಒಂದು ರಿಸೋರ್ಸಸ್ ಇನ್ ದ ಫೈನಾನ್ಷಿಯಲ್ ಸರ್ವಿಸಸ್ ಅಂತ ನಮಗೆ ಫೈನಾನ್ಷಿಯಲ್ ರಿಸೋರ್ಸಸ್ಸೇ ಆಗಿರುತ್ತೆ. ಯಾವುದೇ ಒಂದು ಸೇವಿಂಗ್ಸ್ನ ನಾವು ಕ್ಯಾಪಿಟಲ್ ಆಗಿ ಕನ್ವರ್ಟ್ ಮಾಡ್ತಿದ್ದೀವಿ ಅಂತಂದರೆ ಆ ಅವೈಲಬಿಲಿಟಿ ಆಫ್ ಕ್ಯಾಪಿಟಲ್ ಏನಾಗಬೇಕು, ಮ್ಯಾಕ್ಸಿಮಮ್ ಲೆವೆಲಲ್ಲಿ ಯೂಸ್ ಆಗಬೇಕು. ಅಂದರೆ ಮ್ಯಾಕ್ಸಿಮಮ್ ಲೆವೆಲಲ್ಲಿ ಯಾವಾಗ ಯೂಸ್ ಆಗುತ್ತೆ, ಎಲ್ಲಿ ಸ್ಕೇರ್ ಸಿಟಿ ಇರುತ್ತೋ ಅಲ್ಲಿ ಅದನ್ನು ಏನು ಮಾಡಬೇಕು, ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಎಲ್ಲಿ ಸ್ಕೇರ್ ಸಿಟಿ, ಎಲ್ಲಿ ನೆಸೆಸಿಟಿ ಇರುತ್ತೋ ಅಲ್ಲಿ ನಾವೇನು ಮಾಡಬೇಕಾಗುತ್ತನ್ನ ಅವೈಲಬಿಲಿಟಿ ಪ್ರೊವೈಡ್ ಮಾಡಬೇಕು. ಸೊ ವಿತ್ ದ ಹೆಲ್ಪ್ ಆಫ್ ದ್ಯಾಟ್ ವಿ ಕ್ಯಾನ್ ಅಚೀವ್ ದ ಅಲೋಕೇಟಿವ್ ಎಫಿಷಿಯನ್ಸಿ. ಆ್ಯಂಡ್ ಥರ್ಡ್ ಒನ್, ಡೈನಮಿಕ್ ಎಫಿಷಿಯನ್ಸಿ. The economic condition of the country more dynamic, it keeps on changing. So we know that we are in the very what we called the pandemic situation. This is a very difficult situation for an economy, not only to the economy, to every individual. So ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ, ಪ್ರತಿಯೊಂದು ಕಂಪನಿ, ಒಂದು ಆರ್ಗನೈಸೇಷನ್ಗೂ ಕೂಡ ಇದು ತುಂಬ ಕಷ್ಟದ ಪರಿಸ್ಥಿತಿ. ಯಾಕೆಂತಂದರೆ ಇವತ್ತು ಈ ಪರಿಸ್ಥಿತಿ ನಮಗೆ ಬರುತ್ತೆ ಅಂತ ನಾವು ಯಾವತ್ತೂ ಎಕ್ಸ್ಪೆಕ್ಟೇ ಮಾಡಿಲ್ಲ. ಸೊ ಇಂಥ ಸಿಚುವೇಷನ್ಗಳನ್ನು ಫೇಸ್ ಮಾಡಲಿಕ್ಕೆ ಸೊ ಕಂಪನಿ ಏನಾಗಿರಬೇಕಾಗುತ್ತೆ, ಸಿದ್ಧವಾಗಿರಬೇಕಾಗುತ್ತೆ. ಇಟ್ಸ್ ಕೇಪಬಲ್ ಟು ಮೀಟ್ ದ ಎನಿ ಅನ್ಸರ್ಟನಿಟೀಸ್. ಸೊ ಯಾವುದೇ ಒಂದು ಕಂಪ್ನಿ ಈ ರೀತಿಯಾದ ಒಂದು ಅನ್ಸರ್ಟನಿಟಿ, ಈ ರೀತಿಯಾದ ಒಂದು ರಿಸ್ಕ್ನ ಫೇಸ್ ಮಾಡಲಿಕ್ಕೆ ಅಥವಾ ಈ ರೀತಿಯಾದ ಒಂದು ರಿಸ್ಕ್ನ ಬೇರ್ ಮಾಡಲಿಕ್ಕೆ ಯಾವ ಕಂಪ್ನಿ ಎಲಿಜಿಬಲ್ ಆಗಿರುತ್ತೆ, ಎಬಿಲಿಟಿ ಇರುತ್ತೆ, ಅಂಥ ಒಂದು ಕಂಪ್ನಿ ಮಾತ್ರ ಸರ್ವೈವಲ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ಸೊ ಹಾಗಾಗಿ ಒಂದು ಎವ್ರಿ ಫೈನಾನ್ಷಿಯಲ್ ಸರ್ವಿಸಸ್ ಇಂಡಸ್ಟ್ರಿಗಳು ಏನು ಮಾಡಬೇಕಾಗುತ್ತೆ, ಒಂದು ಡೈನಾಮಿಕ್ ಎಫಿಷಿಯನ್ಸಿನ ಮೇಂಟೈನ್ ಮಾಡಿರಬೇಕಾಗುತ್ತೆ ಅಂತ. ಸೊ ಎಬಿಲಿಟಿ ಟು ಫೇಸ್ ದ ಚೇಂಜಸ್, ಅನ್ಸರ್ಟನಿಟೀಸ್. ಸೊ ಯಾವುದೇ ರೀತಿ ಅನ್ಸರ್ಟನಿಟೀಸ್ ಬಂದರೂ ಕೂಡ ಅದನ್ನು ಫೇಸ್ ಮಾಡುವಂಥ ಕೆಪಾಸಿಟಿ ಇಟ್ಕೊಂಡಿರಬೇಕಾಗುತ್ತೆ ಅಂತ. ಸೊ ನೆಕ್ಸ್ಟ್ ಒನ್, ರೆಸಿಲಿಯನ್ಸ್ ಅಂತ ಹೇಳ್ತಾರೆ. ಸೊ ರೆಸಿಲಿಯನ್ಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಎಲಿಮೆಂಟ್ ಆಫ್ ಎನ್ ಐಡಿಯಲ್ ಫೈನಾನ್ಷಿಯಲ್ ಸರ್ವಿಸ್ ಇಂಡಸ್ಟ್ರಿ. ರೆಸಿಲಿಯನ್ಸ್ ರೆಫರ್ಸ್ ಟು ದ ಫೈನಾನ್ಷಿಯಲ್ ಸಿಸ್ಟಮ್ ಕೆಪಾಸಿಟಿ ಟು ಅಡ್ಜಸ್ಟ್ ಬೋತ್ ದ ನಾರ್ಮಲ್ ಬಿಸ್ನೆಸ್ ಸೈಕಲ್ ಆ್ಯಂಡ್ ಸಿವಿಯರ್ ಎಕನಾಮಿಕ್ ಶಾಕ್. ಸೊ ಇದೇ ನಾನು ಹೇಳಿದ್ದು. ಸೊ ಇದು ಯಾವ ರೀತಿಯ ನಾರ್ಮಲ್ ಬಿಸ್ನೆಸ್ ಆ್ಯಕ್ಟಿವಿಟಿನ ಯಾವ ರೀತಿಯ ಪರ್ಫಾರ್ಮ್ ಮಾಡ್ತೀವೋ ಅದೇ ರೀತಿಯ ಅನ್ಸರ್ಟನಿಟೀಸ್ ಬಂದಾಗಲೂ ಕೂಡ ಅದೇ ರೀತಿಯಾಗಿ ಒಂದು ಫಂಕ್ಷನ್ ಮಾಡುವಂಥ, ಅದೇ ರೀತಿಯಾಗಿ ಕಾರ್ಯಗಳನ್ನು ಮುಂದುವರಿಸುವಂಥ ಕೆಪಾಸಿಟಿನ, ಒಂದು ಕೇಪಬಿಲಿಟಿನ ಒಂದು ಆರ್ಗನೈಸೇಷನ್ ಬಿಲ್ಡ್ ಮಾಡ್ಕೊಂಡಿರಬೇಕಾಗುತ್ತೆ ಅಂತ. ಯಾಕೆಂತಂದರೆ ಯಾವುದು ಎಕನಾಮಿಕ್ ಕಂಡೀಷನ್ ಆಗಿರ್ಬೋದು ಅಥವಾ ನಾರ್ಮಲ್ ಬಿಸ್ನೆಸ್ ಆಪ್ರೇಷನ್ಗಳಾಗಿರ್ಬೋದು ಯಾವತ್ತೂ ಕೂಡ ಇದೇ ರೀತಿಯಾಗಿರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಲ್ಲ. ಸೊ ಹಾಗಾಗಿ ಯಾವುದೇ ರೀತಿಯ ಅನ್ಸರ್ಟನಿಟೀಸ್ ಬಂದರೂ ಕೂಡ, ಯಾವುದೇ ರೀತಿಯ ಒಂದು ರಿಸ್ಕ್ಗಳು ಬಂದರೂ ಕೂಡ ಅದನ್ನ ಫೇಸ್ ಮಾಡುವಂಥ ಕೆಪಾಸಿಟಿನ ಒಂದು ಆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳು ಏನು ಮಾಡಬೇಕಾಗುತ್ತೆ, ಬಿಲ್ಡ್ ಮಾಡ್ಕೊಂಡಿರಬೇಕಾಗುತ್ತೆ. ದೆನ್ ಓನ್ಲಿ ಇಟ್ ವಿಲ್ ಸರ್ವೈವಲ್ ಇನ್ ದ ಲಾಂಗ್ ರನ್. ಈಗ ನಾವೇನು ಟಾಟಾ, ಇನ್ಫೋಸಿಸ್, ವಿಪ್ರೋ ಈ ಥರ ಕಂಪ್ನಿಗಳು ಏನು ಹೇಳ್ತೀವಿ, ಸೊ ಇವೆಲ್ಲವೂ ಕೂಡ ಈ ಥರ ಪರಿಸ್ಥಿತಿಗಳನ್ನ ಫೇಸ್ ಮಾಡಿ ಬಂದಂಥ ಕಂಪ್ನಿಗಳು. ಸೊ ಹಾಗಾಗಿ ನಮ್ಮ ಯಾವುದೇ ಒಂದು ಫೈನಾನ್ಷಿಯಲ್ ಸರ್ವಿಸ್ ಇಂಡಸ್ಟ್ರಿಗೂ ಕೂಡ, ಯಾವುದೇ ಸರ್ವಿಸ್ ಆರ್ಗನೈಸೇಷನ್ಸ್ ಕೂಡ ಏನು ಮಾಡಬೇಕಾಗುತ್ತೆ, ಈ ಒಂದು ಕೆಪಾಸಿಟಿನ ಬಿಲ್ಡ್ ಮಾಡ್ಕೊಂಡಿರಬೇಕಾಗುತ್ತೆ ಅಂತ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಫೇರ್ ಟ್ರೀಟ್ಮೆಂಟ್ ಅಂತ ಹೇಳ್ತಾನೆ. ಸೊ ಫೇರ್ ಟ್ರೀಟ್ಮೆಂಟ್ ಅಫ್ಕೋರ್ಸ್ ವಿತ್ ದ ಪಾರ್ಟಿಸಿಪೆಂಟ್ ಆಕ್ಟ್ ವಿತ್ ದ ಇಂಟಿಗ್ರಿಟಿ, ಹಾನೆಸ್ಟ್ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ನಾನ್ ಡಿಸ್ಕ್ರಿಮಿನೇಷನ್. ಸೊ ಫೈನಾನ್ಷಿಯಲ್ ಸರ್ವಿಸಸ್ basically it's a customer oriented activity. It should perform the activity the customers with honesty, with a fair treatment and with a transparency and the non-discrimination. ಯಾವುದೇ ಒಂದು ಫೈನಾನ್ಷಿಯಲ್ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಿದ್ದೀವಿ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಥರ ಏನೋ ಡಿಸ್ಕ್ರಿಮಿನೇಷನ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಟ್ರಾನ್ಸ್ಪರೆಂಟ್ ಇಲ್ಲದೆ ಇರುವಂಥದ್ದಾಗಿರ್ಬೋದು, ಅಥವಾ ಡಿಸಾನೆಸ್ಟಿಯಾಗಿ ವರ್ಕ್ ಮಾಡುವಂಥದ್ದಾಗಿರ್ಬೋದು. ಸೊ ಈ ರೀತಿಯಾದ ಕೆಲಸಗಳನ್ನು ನಾವು ಮಾಡಬಾರ್ದು ಅಂತ. ಅಂದರೆ ದ ಫೈನಾನ್ಷಿಯಲ್ ಸರ್ವಿಸಸ್ ಶುಡ್ ಬಿ ಫೇರ್. ಸೊ ಫೇರ್ ಆಗಿರಬೇಕು. ಸೊ ಅವ್ರ ಆ್ಯಕ್ಟಿವಿಟಿಗಳು ಏನಾಗಿರಬೇಕು, ತುಂಬ ಫೇರ್ ಆಗಿರಬೇಕು. ಯಾವುದೇ ಕಸ್ಟಮರ್ಸ್ಗಳು ಫೇಸ್ ಮಾಡಿದ್ರು ಕೂಡ, ಯಾವುದೇ ಕಸ್ಟಮರ್ಸ್ ಬಂದರೂ ಕೂಡ ಒಂದೇ ರೀತಿಯಾದ ಒಂದು ಟ್ರೀಟ್ಮೆಂಟ್ಗಳನ್ನು ಫೈನಾನ್ಷಿಯಲ್ ಸರ್ವಿಸ್ ಇಂಡಸ್ಟ್ರಿಗಳು ಪರ್ಫಾರ್ಮ್ ಮಾಡಬೇಕಾಗುತ್ತೆ. ದೆನ್ ಓನ್ಲಿ ಇಟ್ ವಿಲ್ ಅಚೀವ್ ಮೋರ್ ಪ್ರಾಫಿಟಬಿಲಿಟಿ ಆ್ಯಂಡ್ ಇಟ್ ವಿಲ್ ಇಂಪ್ರೂವ್ ದ ಮಾರ್ಕೆಟ್ ಶೇರ್
there and it will perform in the long run in the competitive market. ಸೊ ಇದಿದ್ದಾಗ ಮಾತ್ರನೇ ಒಂದು ಕಂಪನಿ ತುಂಬ ಲಾಂಗ್ ರನ್ನಲ್ಲಿ ತನ್ನ ಆ್ಯಕ್ಟಿವಿಟಿಗಳನ್ನ ಪರ್ಫಾರ್ಮ್ ಮಾಡುತ್ತೆ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬೋದು ಅಂತ. ಸೊ ನೆಕ್ಸ್ಟ್ ಒನ್ ಕಾನ್ಫಿಡೆನ್ಸ್ ಆ್ಯಂಡ್ ಟ್ರಸ್ಟ್ ಅಂತ ಹೇಳ್ತಾರೆ. ಸೊ ಬೇಸಿಕಲಿ ದ ಫೈನಾನ್ಷಿಯಲ್ ಸರ್ವಿಸಸ್ ಇಟ್ಸ್ ನಥಿಂಗ್ ಬಟ್ ಟ್ರಸ್ಟ್ ಆ್ಯಂಡ್ ಕಾನ್ಫಿಡೆನ್ಸ್. ಸೊ ಇಲ್ಲಿ ಬ್ಯಾಂಕ್ ಅನ್ನೋದಕ್ಕೆ ನಮ್ಗೆ ಈಕ್ವಲೆಂಟಾಗಿ ಮೀನಿಂಗ್ ನಾವು ಏನಾದರೂ ಹುಡುಕಿದ್ರೆ ನಾವು ಇದನ್ನ ಟ್ರಸ್ಟ್ ಅಂತಲೇ ಹೇಳ್ಬೋದು. ಯಾಕೆ? ಸೊ ಇಲ್ಲಿ ಆ್ಯಕ್ಟಿವಿಟಿಗಳು ಫೈನಾನ್ಷಿಯಲ್ ಸರ್ವಿಸಸ್ ಬರೋದೇನೆ ಫೈನಾನ್ಷಿಯಲ್ ಮ್ಯಾಟರ್ಸಲ್ಲಿ. ಅಂದರೆ ಯಾವೊಬ್ಬ ವ್ಯಕ್ತಿ, ಒಬ್ಬ ಕಾಮನ್ ಮ್ಯಾನ್ ತನ್ನ ರಿಲೇಟಿವ್ಸ್ಗಳನ್ನು ಅಥವಾ ತನ್ನ ಫ್ರೆಂಡ್ಸ್ಗಳನ್ನು ನಂಬದೆ ಒಂದು ಬ್ಯಾಂಕಲ್ಲಿ ಬಂದು ನಮ್ಮಲ್ಲಿ ಡಿಪಾಸಿಟ್ನ ಇಡ್ತಾನೆ ಅಂತಂದರೆ ಆ ಬ್ಯಾಂಕಿನ ಮೇಲೆ ಅವ್ನಿಗಿರುವಂಥ ಎಷ್ಟು ನಂಬಿಕೆ ಎಷ್ಟಿರಬೇಕು, ಅದು ಎಷ್ಟು ಧೈರ್ಯ ಇರಬೇಕು ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಆ ನಂಬಿಕೆಯನ್ನು ಉಳಿಸ್ಕೊಳ್ಳುವಂಥ ಕೆಲಸ ನಾವು ಒಬ್ಬ ಬ್ಯಾಂಕಾಗಿ ಕೆಲಸ ಮಾಡಬೇಕಾಗುತ್ತೆ, ಒಬ್ಬ ಬ್ಯಾಂಕರಾಗಿ ಕೆಲಸ ಮಾಡಬೇಕಾಗುತ್ತೆ. ಅಂದರೆ ದ ಫೈನಾನ್ಷಿಯಲ್ ಸರ್ವಿಸಸ್ ಇರೋದೇ ಕಾನ್ಫಿಡೆನ್ಸ್ ಆ್ಯಂಡ್ ಟ್ರಸ್ಟ್ ಮೇಲೆ. ಸೊ ಒಬ್ಬ ವ್ಯಕ್ತಿ ಇನ್ಶೂರೆನ್ಸ್ ಸರ್ವಿಸಸ್ನ ಇನ್ಶೂರೆನ್ಸ್ ಪಾಲಿಸಿನೇ ತೊಗೊಳ್ತಾನೆ ಅಂತ ನಾವು ಏನಕ್ಕೆ ತೊಗೊಳ್ತಾನೆ? ಸೊ ನಾಳೆ ನನಗೆ ಏನಾದರೂ ಒಂದು ಅನ್ಸರ್ಟನಿಟಿ ಬರುತ್ತೆ, ನನಗೆ ಇದನ್ನ ಫೇಸ್ ಮಾಡಲಿಕ್ಕೆ ನನಗೆ ಒಂದು ಪ್ರೊಟೆಕ್ಷನ್ ಬೇಕು ಅಂತ ತೊಗೊಳ್ತಾನೆ. ಸೊ ಅಂಥ ಒಂದು ಪ್ರೊಟೆಕ್ಷನನ್ನು ಸೊ ಆ ಫೈನಾನ್ಷಿಯಲ್ ಸರ್ವಿಸು ಇಂಡಸ್ಟ್ರಿ ಕೊಡಬೇಕಾಗುತ್ತೆ ಅಥವಾ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನು ಪ್ರೊವೈಡ್ ಮಾಡಬೇಕಾಗುತ್ತೆ. ಒಬ್ಬ ಮ್ಯೂಚುವಲ್ ಫಂಡಲ್ಲಿ ಒಬ್ಬ ಸ್ಮಾಲ್ ಸೇವರು ಒಂದು ಸ್ವಲ್ಪ ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಅಂತಂದರೆ ಅವನ ಇನ್ವೆಸ್ಟ್ಮೆಂಟ್ ಯಾವತ್ತೂ ಕೂಡ ಲಾಸ್ ಆಗೋ ರೀತಿಯಲ್ಲಿ ನಾವು ಅವನಿಗೆ ಇನ್ವೆಸ್ಟ್ಮೆಂಟ್ ಮಾಡಿಕೊಡ್ಬೇಕಾಗುತ್ತೆ. ಸೊ ಅದನ್ನು ನಾವು ಆ ರೀತಿಯಾದ ಒಂದು ಕಾನ್ಫಿಡೆನ್ಸ್ನ, ಆ ರೀತಿಯಾದ ಒಂದು ಟ್ರಸ್ಟ್ನ ನಾವೇನು ಮಾಡಬೇಕಾಗುತ್ತೆ, ಬಿಲ್ಡ್ ಮಾಡಬೇಕಾಗುತ್ತೆ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಅಂಥ ಒಂದು ಕಾನ್ಫಿಡೆನ್ಸ್ ಆ್ಯಂಡ್ ಟ್ರಸ್ಟ್ನ ನಾವೇನು ಮಾಡಬೇಕು, ನಮ್ಮ ಫೈನಾನ್ಷಿಯಲ್ ಸರ್ವಿಸಸಲ್ಲಿ ನಾವೇನು ಮಾಡಬೇಕಾಗುತ್ತೆ, ಬಿಲ್ಡ್ ಮಾಡ್ಕೊಂಡಿರಬೇಕಾಗುತ್ತೆ ಅಂತ. ಲಾಸ್ಟ್ ಒನ್ ಕಲ್ಚರ್ ಆಫ್ ಫೈನಾನ್ಷಿಯಲ್ ಫರ್ಮ್ಸ್ ಅಂತ ಹೇಳ್ತೀವಿ. ಕಲ್ಚರ್ ಇಸ್ ನಥಿಂಗ್ ಬಟ್ ಇಟ್ಸ್ ಅ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಲೈಫ್ ಸ್ಟೈಲ್ ಆ್ಯಂಡ್ ಟ್ರಸ್ಟ್, ಬಿಲೀಫ್ಸ್ ಆ್ಯಂಡ್ ಬಿಹೇವಿಯರ್ ಆಫ್ ದ ಕಸ್ಟಮರ್. ಸೊ ಒಬ್ಬ ಕಸ್ಟಮರ್ ಬಿಹೇವಿಯರ್ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು, ಅವ್ರ ಬಿಲೀಫ್ಸ್ ಆಗಿರ್ಬೋದು, ಅವರ ಒಂದು ಟ್ರೆಡಿಷನ್ಸ್ ಆಗಿರ್ಬೋದು, ಅವೆಲ್ಲ ಟ್ರೆಡಿಷನ್ಸ್ ಆಫ್ ಬಿಲೀಫ್ಗಳನ್ನು ನಾವೇನು ಮಾಡಬೇಕು, ರೆಸ್ಪೆಕ್ಟ್ ಮಾಡೋ ರೀತಿಯಾಗಿರಬೇಕು. ನಮ್ಮ ವಾಟ್ ಎವರ್ ದ ಆ್ಯಕ್ಟಿವಿಟೀಸ್ ಆರ್ ವಾಟ್ ಎವರ್ ದ ಸರ್ವಿಸಸ್ ಪ್ರೊವೈಡೆಡ್ ಬೈ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ವಿತ್ ಡ್ಯೂ ರೆಸ್ಪೆಕ್ಟ್ ಟು ದ ಕಸ್ಟಮ್ಸ್ ಆಫ್ ದ ಕಸ್ಟಮರ್. ಸೊ ಕಸ್ಟಮರ್ನ ಒಂದು ಕಸ್ಟಮ್ಸ್ ಏನಿದೆ, ಅವರ ಒಂದು ಟ್ರೆಡಿಷನ್ ಏನಿದೆ, ಅವರ ಒಂದು ಲೈಫ್ ಸ್ಟೈಲ್ ಏನಿದೆ, ಅದನ್ನು ನಾವು ರೆಸ್ಪೆಕ್ಟ್ ಮಾಡಿ ಗೌರವಿಸೋ ರೀತಿಯಾಗಿ ನಾವೇನು ಮಾಡಬೇಕಾಗುತ್ತೆ, ಫೈನಾನ್ಷಿಯಲ್ ಸರ್ವಿಸಸ್ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಯಾವುದೇ ಒಬ್ಬ ವ್ಯಕ್ತಿಯ, ಯಾವುದೇ ಒಬ್ಬ ಒಂದು ಕಮ್ಯುನಿಟಿಯ ಅಥವಾ ಒಂದು ಧರ್ಮಕ್ಕೆ ಚ್ಯುತಿ ಬರೋದ ರೀತಿಯಾಗಿ ನಾವೇನು ಮಾಡಬೇಕಾಗುತ್ತೆ, ಫೈನಾನ್ಷಿಯಲ್ ಸರ್ವಿಸಸ್ನ ನಾವು ಪ್ರೊವೈಡ್ ಮಾಡಬೇಕಾಗುತ್ತೆ. ಅಂದರೆ ವಿ ಶುಡ್ ಪ್ರೊಟೆಕ್ಟ್ ದ ಕಲ್ಚರ್ ಆಫ್ ದ ಕಸ್ಟಮರ್. ಸೊ ಕಸ್ಟಮರ್ನ ಒಂದು ಕಲ್ಚರ್ ಏನಿದೆಯಲ್ಲ, ಆ ಒಂದು ಕಸ್ಟಮರ್ ಕಲ್ಚರನ್ನು ನಾವು ಪ್ರೊಟೆಕ್ಟ್ ಮಾಡೋದ್ರ ಮೂಲಕ ನಮ್ಮ ಫೈನಾನ್ಷಿಯಲ್ ಸರ್ವಿಸಸ್ನ ಪ್ರೊವೈಡ್ ಮಾಡಬೇಕಾಗುತ್ತೆ ಅಂತ. ಸೊ ದೀಸ್ ಆರ್ ಆಲ್ ದ ಎಸೆನ್ಷಿಯಲ್ಸ್ ಆಫ್ ಎನ್ ಐಡಿಯಲ್ ಫೈನಾನ್ಷಿಯಲ್ ಸರ್ವಿಸ್ ಇಂಡಸ್ಟ್ರಿ. ಸೊ ಫಸ್ಟ್ ಒನ್ ಅದ್ರೇನಿರಬೇಕು, ಎಫಿಷಿಯನ್ಸಿ ಇರಬೇಕು. ಆ ಎಫಿಷಿಯನ್ಸಿಲಿ ಅಂದರೆ ಯಾವ ಎಫಿಷಿಯನ್ಸಿ ಇರಬೇಕಾಗುತ್ತೆ, ಆಪ್ರೇಷನಲ್ ಎಫಿಷಿಯನ್ಸಿ ಇರಬೇಕಾಗುತ್ತೆ, ಅಲೋಕೇಟಿವ್ ಎಫಿಷಿಯನ್ಸಿ ಇರಬೇಕಾಗುತ್ತೆ, ಡೈನಮಿಕ್ ಎಫಿಷಿಯನ್ಸಿ ಇರಬೇಕಾಗುತ್ತೆ. ಅದ್ರ ಜೊತೆಗೆ ರೆಸಿಲಿಯನ್ಸನ್ನ ಅಚೀವ್ ಮಾಡಬೇಕಾಗುತ್ತೆ, ಫೇರ್ ಟ್ರೀಟ್ಮೆಂಟ್ ಇರಬೇಕಾಗುತ್ತೆ, ಆ್ಯಂಡ್ ನೆಕ್ಸ್ಟ್ ಒನ್ ಕಾನ್ಫಿಡೆನ್ಸ್ ಆ್ಯಂಡ್ ಟ್ರಸ್ಟ್ ಇರಬೇಕಾಗುತ್ತೆ. ಫೈನಲಿ ಕಲ್ಚರ್ ಆಫ್ ದ ಫೈನಾನ್ಷಿಯಲ್ ಫರ್ಮ್, ಕಲ್ಚರು ಕೂಡ ಏನು ಮಾಡಬೇಕಾಗುತ್ತೆ, ಅಡಾಪ್ಟ್ ಮಾಡ್ಕೊಂಡಿರ್ಬೇಕಾಗುತ್ತೆ ಅಂತ. ಸೊ ದೀಸ್ ಆರ್ ಆಲ್ ದ ಎಸೆನ್ಷಿಯಲ್ಸ್ ಆಫ್ ಎನ್ ಐಡಿಯಲ್ ಫೈನಾನ್ಷಿಯಲ್ ಸರ್ವಿಸ್ ಇಂಡಸ್ಟ್ರಿ. ಸೊ ಅರ್ಥ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು.